ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ. ಇವಾಗ ಸಂತೋಷ್ ಟೊಣ್ಣೆಯವರಿಂದ ಮಾಲಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವಾಗ ಶರಣ ಸುಭಾಷ್ ಜೋಜ್ನಾ ಇವರಿಂದ ಮಾಲಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಚನ್ನ ಬಸವೇಶ್ವರರಿಗೆ, ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವ ಸ್ವರೂಪನೋ, ಪ್ರಣವಾರೂಢನೋ ಪ್ರಣವ ಸ್ವರೂಪನೋ, ಪ್ರಣವ ಪ್ರಕೃತಿ ಸೌಮ್ಯನೋ, ಪ್ರಣವ ಪ್ರಕೃತಿ ಸೌಮ್ಯನೋ, ಪ್ರಣವ ಷಡಂಗ ಸಮರಸ, ಪ್ರಣವ ಚರಂಜ ಸಮರಸ, ನಮ್ಮ ಕೂಡಲ ಸಂಗಮ ದೇವರು, ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ ಎಂದೆನಿಸಿದರಯ್ಯ. ಇವನಮ್ಮವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಒಂದು ನಿಮಿಷ ಮೌನವನ್ನು ಆಚರಣೆ ಮಾಡುವುದರ ಮೂಲಕ ಮನಸ್ಸಿನ ಎಲ್ಲ ತುಳಲಾಟಗಳನ್ನು ದೂರ ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ. ನಿಧಾನವಾಗಿ ಉಸಿರಾಟವನ್ನು ತೆಗೆದುಕೊಳ್ತಾ ಇರಿ. ತೆಗೆದುಕೊಂಡ ಉಸಿರಾಟವನ್ನು ನಿಧಾನವಾಗಿ ಹೊರ ಹಾಕ್ತಾ ಇರಿ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಭಾವ ಪ್ರಸನ್ನವಾಗ್ತಾ ಇದೆ. ಶರಣ ಚಿಂತನೆಯ ತರಂಗಗಳು ಮೇಳೈಸ್ತಾ ಇದೆ. ಮುಖ ಮಂದಹಾಸವಾಗಿ ನಲಿದಾಡ್ತಾ ಇದೆ. ಕೆಟ್ಟ ಆಲೋಚನೆಗಳು ನಮ್ಮಿಂದ ದೂರ ಆಗ್ತಾ ಇವೆ. ಕಣ್ಣೆದುರಿನ ಬಿಳಿ ನಕ್ಷತ್ರಗಳು ತನ್ನಿಂತಾನೆ ಮಾಯವಾಗ್ತಾ ಇವೆ. ಮನಸ್ಸು ಸಮಾಧಾನವಾಗ್ತಾ ಇದೆ. ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು 12ನೇ ಶತಮಾನದ ಬಸವಾದಿ ಪ್ರಮಥರನ್ನು ಸ್ಮರಿಸಿ ಕನ್ನಡದ ಪಟ್ಟದೇವರು, ಈ ಭಾಗದ ನಡೆದಾಡುವ ದೇವರೇ ಆಗಿರುವಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ, ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು, ಪಾವನ ಮೂರ್ತಿಗಳು, ಕನ್ನಡ ಜಂಗಮರೂ ಆಗಿರುವಂಥ ಹನುಮ ಮಂಟಪದ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಹರಿಕಾರರು, ಮಹಾಂತ ಚಿಂತಕರು, ಬಾಲ್ಕಿ ಶ್ರೀ ಮಠದ ಪರಮ ಪೂಜ್ಯರಾಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಹನುಮ ಮಂಟಪ ಬಸವ ಕಲ್ಯಾಣ ಹಾಗೂ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಆರಂಭದಲ್ಲಿ ಪ್ರಾರ್ಥನೆ ನಡೆಸಿಕೊಟ್ಟಿರುವಂಥ ಸಹೋದರರೇ, 12ನೇ ದಿವಸದ ಈ ಶ್ರಾವಣ ಮಾಸದ ಕಾರ್ಯದಲ್ಲಿ ಶ್ರವಣದಿಂದ ಕೇಳಿ ಸಂತೃಪ್ತ ಬದುಕನ್ನು ನಮ್ಮದು ಆಗಿಸ್ಕೊಳ್ಬೇಕು ಅನ್ನುವಂತಹ ಶರಣ ಚೇತನ ಸ್ವರೂಪವಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ನಾವು ಮನಸ್ಸಿನ ಬಗ್ಗೆ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮನಸ್ಸು ಎಲ್ಲದ ರೀ? ನಾವು ಕಣ್ಣೆಲ್ಲದ ಅಂದ್ರೆ ಇಲ್ಲದ ಅಂತ ಹೇಳ್ತೀವಿ, ಕೈ ಇಲ್ಲದ ಅಂತ ಹೇಳ್ತೀವಿ, ಹೃದಯ ಇಲ್ಲದ ಅಂದ್ರೆ ನಮ್ಮ ಕೈ ನೇರವಾಗಿ ಇಲ್ಲಿ ಹೋಗ್ತದೆ, ಹೃದಯ ಇಲ್ಲದ ಅಂತೀವಿ. ಆದರೆ ಮನಸ್ಸೆಲ್ಲದ? ಮನಸ್ಸು ನಮ್ಮ ಸರ್ವಾಂಗದೊಳಗೆ ವ್ಯಾಪಿಸ್ಕೊಂಡದು. ಅದು ಭಾಳ ಮುಖ್ಯ. ನಿನ್ನ ಒಂದಿಷ್ಟು ನಾವು ನೋಡ್ತಾ ಬಂದ್ವಿ. ಈ ಸುಚಿತ್ತದಿಂದ ನಿಮ್ಮ ನೆನೆಯದೊಲ್ಲದಿ ಮನವು ಅಂತ ಅಪ್ಪ ಬಸವಣ್ಣನವರೇ ಹೇಳುತ್ತಾರೆ. ಯಾವ ಚಿತ್ತದಿಂದ ನೆನೆಯಬೇಕು ಅಂತ ನಿವೇದನೆ ಮಾಡ್ಕೊಳ್ತಾರೆ ಬಸವಣ್ಣನವರು? ಒಳ್ಳೆಯ ಚಿತ್ತದಿಂದ, ಒಳ್ಳೆಯ ಆಲೋಚನೆಯಿಂದ ಅಂತ. ಮನಸ್ಸು ಹಠಮಾರಿ ಅದ ರೀ. ನಾ ಮನಸ್ಸು ಮಾಡಿದ್ರೆ ಏನೆಲ್ಲವನ್ನು ಮಾಡ್ತೀನಿ ಅನ್ನುವಂಥದ್ದು ಏನಂತೀವಲ್ಲ, ಬೇಕಾದ ಮಾಡ್ತೀವಿ. ಮನ್ಯಾಗ ಆಡು ಭಾಷೆದಾಗ ಅಂಬಲ್ಲ, ಇತ್ತಿತ್ತಲ ಈಕೆ ಮನಸ್ಸು ಬಂದಂಗೆ ಮಾಡತ್ತಾಳೆ, ಈ ದಿನ ಚಲೋ ದುಳಿತು ಮನಸ್ಸು ಬಂದಂಗೆ ಮಾಡತ್ತಾರೆ ಅಂತೀವಿ. ಅಂದ್ರೆ ನಮ್ಮ ಜೀವನ ಒಂದು ತಿಳ್ಕೊಳ್ಬೇಕು. ನಾವು ಹುಟ್ಟಿನಿಂದ ಸಾಯೋ ತನಕ ಮತ್ತೊಬ್ಬರು ಗುಲಾಮಗಿರಿಯಲ್ಲೇ ಬದುಕಬೇಕಾ? ಮನಸ್ಸಿನ ಗುಲಾಮಗಿರಿಯೊಳಗೆ ಬದುಕ್ತೀವಿ ಅಂತಂದ್ರೆ ಇಲ್ಲೇ ನರಮಾನವರಾಗಿ ಹಿಂಗೆ ಹೋಗ್ತೀವಿ. ಮನಸ್ಸಿನ ಗುಲಾಮರಾಗಲಾರದೆ ಬದುಕಬೇಕು ಅಂದ್ರೆ ನಾವು ಹೇಳಿದ್ದನ್ನೇ ಮನಸ್ಸು ಕೇಳಬೇಕು ಅನ್ನೋದನ್ನು ನಾವು ನೋಡ್ಕೊಂಡು ಬಂದೀವಿ. ನಿನ್ನೊಂದಿಷ್ಟರ ಬಗ್ಗೆ ಚಿಂತನೆಯನ್ನು ಮಾಡಿ ಎಷ್ಟು ದಿನ ಅಂತ ಅದು ಹೇಳಿನಂಗೆ ಕೇಳಬೇಕು. ಅದು ಹೇಳಿನಂಗೆ ಕೇಳ್ತಾ ಹೋದಿವಂದರೆ ನಮ್ಮ ಮನಸ್ಸು ತಾಪ ಹಾಕೋತಾ ಹೋಗ್ತದೆ. ಸಮಸ್ಯೆಗಳು ಒಂದರಿಂದ ಒಂದು ಸಮಸ್ಯೆಗಳು ಬರ್ತಾ ಹೋಗ್ತಾವೆ. ಆ ಸಮಸ್ಯೆಗಳು ಬಂದಾಗ ನಮ್ಮ ನೋಡ್ರಿ, ಈ ಜಗತ್ತಿನೊಳಗೆ ಮಾನವ ಹುಟ್ಟು ಬರೋದು ಭಾಳ ದೊಡ್ಡದು. ಹುಟ್ಟು ಬಂದ್ಮೇಲೆ ಇರುವಂಥ ವ್ಯವಸ್ಥೆಯಲ್ಲಿ ನಾವು ಚೆಂದಾಗಿ ಬದುಕೋದನ್ನು ನಾವು ರೂಢಿ ಮಾಡ್ಕೊಳ್ಬೇಕು. ಇರುವಂಥ ಮುಂದಿನ ಆಲೋಚನೆಗಳನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಚೆಂದ ಇದ್ದೀನಿ ಅಂತ ಇಟ್ಕೊಂಡು ಬದುಕಿದ್ರೆ ಮನಸ್ಸು ಹಗುರ ಇರ್ತದೆ ಅನ್ನೋದನ್ನು ನಾವು ನೋಡ್ತಾ ಬಂದ್ವಿ ಶರಣರ ವಿಚಾರಗಳಲ್ಲಿ. ಸುಮ್ಮನೆ ತಾಪ್ ಮಾಡ್ಕೊಂಡಿವಿ ಅಂತಂದ್ರೆ ಉಣ್ಣಿಂದ ಅನ್ನ ಮೈಗೆ ಹತ್ತಲ್ಲ ಅಂತೀವಿ. ಉಣ್ಣಿಂದ ಅನ್ನ ಮೈಗೆ ಹತ್ತಲಾರದಂಥ ವಿಚಾರಗಳನ್ನು ಆಲೋಚನೆಗಳು ಮಾಡೋದ್ರಿಂದ ಯಾರ ದೇಹ ಕೆಡ್ತದೆ? ನಮ್ಮ ದೇಹ ಕೆಡ್ತದೆ. ದೇಹ ಕೆಟ್ಟ ಮೇಲೆ ಈ ಶರೀರ ಏನು ಮಾಡ್ಲಿಕ್ಕೆ ಬರ್ತದೆ? ಯಾವತ್ತೂ ಯಾವುದೇ ಕಷ್ಟ ಬಂದರೂ ಸಹಿತ, ಎಂಥದೇ ಸಮಸ್ಯೆ ಬಂದರೂ ಸಹಿತ ನಾವು ಎದೆಗುಂದಬಾರ್ದು, ಧೈರ್ಯವನ್ನು ಕಳ್ಕೊಳ್ಬಾರ್ದು. ಎಲ್ಲಿ ಧೈರ್ಯವನ್ನು ಕಳ್ಕೊಳ್ಳಿಕ್ಕೆ ಆರಂಭ ಮಾಡ್ತೀವೋ ಅದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊತು ನಮ್ಮ ಮನಸ್ಸು. ನನ್ನಿಂದ ಏನೂ ಆಗಂಗಿಲ್ಲ ಅಂತ ಭಾವ ನನ್ನಲ್ಲಿ ಬಂತು ಅಂದ್ರೆ ಅದು ಮುಗುರಾಣಿ ಹಾಕ್ತದೆ. ಅದಕ್ಕೆ ಶರಣರು ಭಾಳ ಚಂದ ಒಂದು ಮಾತನ್ನು ಹೇಳ್ತಾರೆ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ.
ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ಮುಂದೆ ಹೇಳ್ತಾರೆ. ನಾವು ಹಿಂಗೆ ಬದುಕಬೇಕು. ಒಳ್ಳೇದಾದರೂ ಹಿಂಗೆ ಇರೋದು, ನೋವಾದರೂ ಹಿಂಗೆ ಇರೋದು. ನಗುತ್ತಾ ಬಂದೇವ, ನಗುತ್ತಾ ಹೋಗೋಣ ಅಂತ ಹೇಳ್ತಾರಲ್ಲ. ನಾವು ನಗುತ್ತಾ ಬಂದೀವಿ. ಜಗತ್ತಿನೊಳಗೆ ಎಲ್ಲರ ಜೊತೆ ನಗುತ್ತಾನೆ ಬದುಕೋದನ್ನು ರೂಢಿ ಮಾಡಿಕೊಳ್ಬೇಕು. ಒಂದು ನಗು ನಮ್ಮ ಇಡೀ ಬದುಕನ್ನು, ಸಮಾಜವನ್ನು ಬದಲಾವಣೆ ಮಾಡ್ತದೆ. ಒಂದು ಮಾತು ಸಾಮಾಜಿಕ ಸಾಮರಸ್ಯವನ್ನು ಹಾಳು ಮಾಡ್ತದೆ, ಒಂದು ಮಾತು ಸಾಮಾಜಿಕ ಸಾಮರಸ್ಯವನ್ನು ಬಲವೃದ್ಧಿ ಮಾಡ್ತದೆ. ಆ ತೆರನಾಗಿರುವಂಥ ಬದುಕನ್ನು ನಮ್ಮದು ಮಾಡ್ಕೊಳ್ಬೇಕು. ನೋಡ್ರಿ, ಹೇಳ್ತಾರೆ ಮನ ಸಂಶಯಾತ್ಮ ವಿನಾಶತಃ ಅಂತ ಹೇಳ್ತಾರೆ. ಮನಸ್ಸು ಸಂಶಯ ಅನ್ನೋದು ಅದರಲ್ಲಿ ಬಂತು ಅಂದ್ರೆ ವಿನಾಶಕ್ಕೆ ನಾಂದಿ ಹಾಡಿನಂಗಂತ ಹೇಳ್ತಾರೆ. ಮನ ಸಂಶಯಾತ್ಮ ವಿನಶ್ಯತಃ. ಯಾವುದೇ ಕಾರಣಕ್ಕೆ ಸಂಶಯ ಬರಲಿ, ಮನೆಯೊಳಗೆ, ಸಮಾಜದೊಳಗೆ, ಸಂಬಂಧದೊಳಗೆ, ವ್ಯಾಪಾರದೊಳಗೆ ಏನೇನೋ ಮಾಡ್ತೀವಲ್ಲ, ಎದರಲ್ಲಿ ಸಮಸ್ಯೆಗಳು ಬಂದು ಅಂದರೆ, ಸಂಶಯ ಬಂತು ಅಂದರೆ ನಮ್ಮ ಮನಸ್ಸು ನಮ್ಮ ಹತೋಟಿಯಿಂದ ಹೊರಗೆ ಹೋಗ್ತದೆ, ನಮ್ಮನ್ನು, ನಮ್ಮ ಬದುಕನ್ನು ತಿಂದುಬಿಡ್ತದ ಅಂತ. ಹಂಗೆ ಯಾಕೆ ಆಗ್ತದೆ? ನಮ್ಮಲ್ಲಿ ಆತ್ಮಬಲ ಇಲ್ದಕ್ಕೆ. ನಾನು ಗೆಲ್ತೀನಿ ಅನ್ನುವಂತಹ ಭಾವನಾತ್ಮಕ ಚಿಂತನೆ ನನ್ನ ತಲೆಯೊಳಗೆ ಇರೋದ್ರಿಂದ. ನೋಡ್ರಿ, ನಾವು ಮನಸ್ಸು ಮಾಡಿದ್ರೆ ಎಂಥದನ್ನು ಸಹಿತ ನಾವು ಕರಗತ ಮಾಡ್ಲಿಕ್ಕೆ ಸಾಧ್ಯ ಅದು. ಮನಸ್ಸು ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಯವ್ರ ಮನಸ್ಸು ನಾವು ಗೆದ್ದಲಿಲ್ಲ ಅಂದ್ರೆ ಅಂತೀವಲ್ಲ, ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಮನೆಯೊಳಗಿರುವಂಥವ್ರ ಮನಸ್ಸನ್ನು ನಾವು ಪರಿವರ್ತನೆ ಮಾಡದೇ ಇರೋದಾಗ ಹೊರ ಜಗತ್ತನ್ನು ಏನು ಪರಿವರ್ತನೆ ಮಾಡ್ತೀವಿ? ಮನಸ್ಸು ಯಾರ ಹತೋಟಿಗೂ ಸಿಗೋದಿಲ್ಲ, ಗೊತ್ತಿರಲಿ. ವಿಶ್ವಾಮಿತ್ರ ಇದಾನಂದ್ರೆ ಭೀ ಅವನ ಮನಸ್ಸು ಚಂಚಲ ಆಯಿತು ಅಂತ ನಾವು ಪುರಾಣ ಅದೆಲ್ಲ ಓದ್ತೀವಿ. ಆ ಕಡೆ ಅದು ಬೇಡ ನಮಗೆ. ಅಂದರೆ ಮನಸ್ಸು ಎಂಥ ತಪಸ್ವಿಗಳಿಗೂ ಬಿಟ್ಟಿಲ್ಲ ಮನಸ್ಸು ಚಂಚಲ ಮಾಡಲಿಕ್ಕೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಂದರೆ ಅದಕ್ಕೆ ಪರಿಹಾರನೇ ಇಲ್ಲೇನು? ಜಗತ್ತಿನೊಳಕ್ಕೆ ಪ್ರತಿಯೊಂದಕ್ಕೂ ಸಹಿತ ಪರಿಹಾರ ಅದ, ಪ್ರತಿಯೊಂದಕ್ಕೂ ಪರಿಹಾರ ಅದ. ಸಮಸ್ಯೆ ಎಲ್ಲಿರ್ತದೋ ಅಲ್ಲಿ ಪರಿಹಾರ ಅದ್ರ ಜೊತೆನೇ ಹುಟ್ಕೊಂಡಿರ್ತದೆ. ಅದಕ್ಕೆ ನಾವು ಈ ಮನಸ್ಸಿಗೆ ಆಕಾರ ಇಲ್ಲ, ಮನಸ್ಸು ಚಂಚಲಂ ಈ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಅನ್ನೋದು ಹೆಂಗದ ಅಂದ್ರೆ ಚಂಚಲ ಅದ, ಕೊಡಂಗಿ ಇದ್ದಂಗೆ ಅದ. ಕೊಡಂಗಿ ಅಂತೀವಲ್ಲ, ಯಾರೋ ಒಬ್ಬರು ಕೊಡಂಗಿ ಅಂದರೆ ಮೊದಲೇ ಇಲ್ಲಿಂದಲೇ ಹಾರೋದದು, ಅಲ್ಲಿ ಹಾರ್ತಾ ಇರ್ತದೆ. ಅದಕ್ಕೆ ಯಾರೋ ಒಬ್ಬರು ಸರಿ ಕುಡಿದ್ರಂತ. ಮೊದಲೇ ಕೊಡಂಗಿ, ಅದಕ್ಕೆ ಸರಿ ಕುಡಿಸಿ ಅದಕ್ಕೆ ತೇಳು ಕಚ್ಲಕ್ಕೆ ಹಚ್ದ್ರಂತ. ಅದು ಏನಾಗಬಾರ್ದು. ಸರಿ ಮೊದಲೇ ಅದ್ರ ಮನಸ್ಸು ಇಲ್ಲಿಂದಲ್ಲಿ ಹಾರೋದು, ಅದಕ್ಕಿಟ್ಟು ಹೆಂಡ ಕುಡಿದ್ರೆ ಮತ್ತಿಟ್ಟು ಹಾರ್ಲತ್ತು. ಅದಕ್ಕೊಂದು 10 ಮಗನ ತೇಳು ಅದಕ್ಕೆ ಕಚ್ಲಕ್ಕೆ ಹಚ್ದ್ರೆ ಇನ್ನೂ ಹೆಚ್ಚಿಟ್ಟಿಗಿಲತ್ತು. ಇದು ಲೌಕಿಕವಾಗಿ ವಿಚಾರ ಮಾಡುವಂಥ ಈ ಮಾತಾದ್ರೆ, ಆಧ್ಯಾತ್ಮಿಕವಾಗಿ ಮಹಾತ್ಮರು ಹೇಳ್ತಾರೆ ಮಂಗ ಅನ್ನುವಂಥದ್ದು ಮನಸ್ಸು. ಮಂಗ ಅನ್ನುವಂಥದ್ದು ಈ ಮನಸ್ಸು. ಮಂಗನಿಂದ ಮಾನವ ಅಂತ ನಾವು ಹೇಳ್ತೀವಿ. ಮಂಗ ಅನ್ನುವಂಥದ್ದು ಮನಸ್ಸಾದ್ರೆ, ಈ ಹೆಂಡ ಅನ್ನುವಂಥದ್ದು ಆಶೆ ಪಾಶೆಗಳು. ನಮ್ಮ ಮನದ ಮುಂದಣ ಆಶೆಯೇ ಮಾಯ ಅಂತ ನಾವೇನು ಹೇಳ್ತೀವಲ್ಲ, ಆಶೆ ಅನ್ನೋದು ಹೆಂಡ ಇದ್ದಂಗೆ. ಇನ್ನು ತೇಳು ಕಚ್ತು ಅಂದ್ರೆ ಹಾಯ್ ಅಂತದೇನ್ರಿ ಅವ್ರು? ಯಾವನೋ ಒಬ್ಬ ಹಿಂಗೆ ಕುಂತಿದಂತ, ಹಿಂಗೆ ಒಳಗೆ ಬಟ್ಟಾಕಿ ಪ್ರವಚನ ಮಾಡತ್ತಿದಂತ, ಹಿಂಗೆ ಕುಂತು ಹಾಕಿದ್ರೆ ಒಳಗೆ ತೇಳು ಕುಂತಿತ್ತು. ಎತ್ತಿಂದ ಬಂದು ಹಿಂಗೆ ಹಾಕಿದಾಗ ನಾನು ಚಟ್ ಅಂತ ಹೊಡಿತಾವನಿಗೆ, ಅವನಿಗೆ ತ್ರಾಸ ಆಗ್ಲತ್ತು. ಅವನ ಬುದ್ಧಿ ಹೆಂಗೆ ಅಂದ್ರೆ, ನಾವು ಒಬ್ಬನೇ ನೋವು ಪಡಿಬೇಕಲ್ಲ ಅಂದ ಒಬ್ರಿಗೆ ಕರೆದ, ಇದು ಏಟು ತಣ್ಣಗದ್ರಿ ಈ ಪೈಪು, ಈ ಪೈಪ್ ಹೆಂಗೆ ತಣ್ಣಗಿರ್ತದೆ ರೀ, ನೀವು ಕೈ ಹಾಕಿ ನೋಡ್ರಿ ತಣ್ಣಗದ ಅಂದ. ಅವ ಹಾಕ್ದ. ಅವ ಅಂದ, ಇವ ಹೇಳೋ ಭಾಳ ಬದ್ಮಾಸನ, ಅವನಿಗೆ ತೇಳು ಕಚ್ಚದ ನನಗೆ ಕಚ್ಚದ, ಸುಮ್ಮನೆ ಇವರೆಲ್ಲ ಕುಂತರು, ಈಗ ನಾ ಯಾಕೆ ಸುಮ್ಮ ಬಿಡಲಿ? ಖರೆ ಭೀ ಖರೆ ಅವ್ರು ಹೇಳಿದ್ದು ಭಾಳ ಚಂದದ, ಇದು ಒಳಗೆ ಕೈ ಹಾಕಿದ್ರೆ ಎ ಸಿ ರೂಮಿನ ಕುಂತಾಗ ಭೀ ಅಟಕ್ಕಿರ್ತದ ಅಂತ ಹೇಳ್ದ. ಎಲ್ಲರೂ ಕೈ ಹಾಕಿದ್ರು, ಎಲ್ಲರೂ ಬಬ್ಬಿ ಹುಡ್ಕೊತ ಮನೆಗೆ ಹೋದರು. ಜೀವನ ಹಂಗೆ.
ಎಲ್ಲ ಹಿಂಗೆ ಮಾಡ್ಕೊಂಡು ಅವ್ರ ತಲೆ ಮೇಲೆ ನಾವು ಟೋಪಿ, ನಮ್ಮ ತಲೆ ಮೇಲೆ ಅವ್ರ ಟೋಪಿ ಹಾಕ್ತಾ ಹಿಂಗೆ ಆ ಕಡೆ ನಡೆದೀವಿ ಹೊರತು ನಮ್ಮ ನಿಜವಾಗಿರುವಂಥ ನಾವು ಯಾಕೆ ಬಂದೀವಿ, ನಾವು ಏನು ಮಾಡಬೇಕಾಗ್ಯದ, ನಾವು ಏನು ಮಾಡತ್ತೀವಿ, ನಾವು ಹೆಂಗಿದ್ರೆ ಭಾಳ ಬದುಕನ್ನು ಹಸನಾಗಿ ಇಟ್ಕೊಳ್ತೀವಿ ಅನ್ನೋದು ಕಡೆ ನಮ್ಮ ಲಕ್ಷ್ಯನೇ ಇಲ್ಲ. ಮುಂದೆ ತೇಳಿ ಎದಕ್ಕೆ ಹೋಲಿಸ್ತಾರ ಅಂದ್ರೆ ದುಃಖ. ಮನಸ್ಸು ಚಂಚಲವಾಯಿತು ಅಂದ್ರೆ, ಚಂಚಲ ಯಾಕೆ ಆಗ್ತದೆ ಅಂದ್ರೆ ಆಸೆಗಳಿಂದ ಮನಸ್ಸು ಚಂಚಲವಾಗ್ತದೆ, ಗೊತ್ತಿರ್ಬೇಕು. ನನಗೆ ಅದು ಬೇಕು, ಇದು ಬೇಕು, ಒಂದು ಥೋಡೆ ಭೀ ಏನಾರ ಮಾಡಿದ್ರೆ ಫರಕ್ ಬಿತ್ತು ಅಂದ್ರೆ ತಗೋರಿ. ಡಿಕಾಸ್ ಮಾಡಂದ್ರೆ ಚಾ ಮಾಡಿದ್ರೆ ಮಾತುಗಳು ಚಾಲು ಅದು. ನಾನೇನು ಚಾ ಮಾಡಂದಿದ್ದಾನೆ, ಡಿಕಾಸ್ ಮಾಡಂದಿದ್ದೆ. ರೊಟ್ಟಿ ಮಾಡೋದಾಗ ಚಪಾತಿ ಮಾಡಿದ್ರೆ ಚಪಾತಿ ಯಾರು ಉಣ್ತಾವ? ಸಣ್ಣ ವಿಷಯಗಳಿಂದ ಮನಸ್ತಾಪಗಳು ಮಾಡ್ಕೊಳ್ತೇವೆ, ಮನಸ್ಸಿಗೆ ನೋವು ಮಾಡ್ಕೊಳ್ತೀವಿ. ಅದಕ್ಕೆ ಹೇಳ್ತಾರೆ, ಈ ತೇಳು ಆಗೋದು ಬೇಡ, ಹೆಂಡ ಆಗೋದು ಬೇಡ, ಮಂಗ ಆಗೋದು ಬೇಡ. ನಾವು ಸದ್ಗುರುವಿನ ಸತ್ಸಂಗದ ನೆಲೆಯಲ್ಲಿ ಬದುಕ್ತೀವಿ ಅಂದ್ರೆ ನಮ್ಮ ಮನಸ್ಸು ನಿರಾಳವಾಗ್ತದೆ. ಈ ಜಗತ್ತಿನೊಳಗೆ ರೀ ಈ ಚಂಚಲ ಅನ್ನೋದು 10 ವಸ್ತುಗಳಲ್ಲದಂತ, 10 ವಸ್ತುಗಳಲ್ಲದಂತ. ಅದರಲ್ಲಿ ಒಂದು ಮೊದಲನೇದು ಮನಸ್ಸು, ಚಂಚಲ ಇರೋದು ಮನಸ್ಸು ಮೊದಲನೇದು. ಎರಡನೇದು ಜೇನುಹುಳ, ಮೂರನೇದು ಈ ಮೋಡಗಳು, ನಾಲ್ಕನೇದು ಈ ಚಂಚಲ ಮನಸ್ಸಿನ ಸ್ತ್ರೀ ಅಂತ. ಯಾವ ಟೈಮ್ನ ಉಸಿರೊಳ್ಳಿ ಆಗಿದೆ ಅಂತಾರಲ್ಲ, ಇದು ಕಡೆವಾಗಿ ಭೀ ಮಾತಾಡ್ತಿ, ಇದು ಕಡೆ ಹೊಳಬಿ ಮಾತಾಡ್ತಿ ಅಂತೀವಿ. ಚಂಚಲವಾಗಿರುವಂಥ ಮನಸ್ಸು. ಐದನೇದು ಗಾಳಿ, ಆರನೇದು ಸಂಪತ್ತು, ಏಳನೇದು ಮೀನು, ಎಂಟನೇದು ವಿಷಯ ವಾಸನೆ ತುಂಬಿಕೊಂಡವರು ಎಲ್ಲರೂ. 9ನೇದು ಸೊಕ್ಕು ಯಾರಿಗಿರ್ತದ ಅವರು. 10ನೇದು ಯಾವುದು ಅಂದ್ರೆ ಮಂಗ. ಇದರಲ್ಲಿ ಏನೋ ಹೆಚ್ಚಿಗಿದ್ರೂ ಭೀ ನೀವು ಸೇರಿಸ್ಕೋಬೋದು, ಪಟ್ಟಿ ಮಾಡ್ಯಾರ ನಾವು. ಇಷ್ಟು ಅಧಿಕೃತವಾಗಿ ಹೇಳ್ತಾರೆ, ಅದ್ರ ಗೊತ್ತಾಗ್ಲತ್ತದ ನಿಮಗೆ. ಈ ಮನಸ್ಸು ಅಂದ್ರೆ ಏನು, ಜೇನುಹುಳ ಅಂದ್ರೆ ಏನು, ಗಾಳಿ ಅಂದ್ರೆ ಏನು, ಹೌದಲ್ರಿ? ಇವೆಲ್ಲ ಗೊತ್ತಾಗ್ಲತ್ತ. ಗೊತ್ತಿಲ್ಲ ಅಂತಲ್ಲ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರೆ ಅದೇ ಹೇಳಬೇಕಾಗ್ತದೆ. ನಮಗೆ ಸುಮ್ಮನೆ ತೇಲಿಸ್ಕೊಂಡು ಹೋಗೋದು, ಇದು ಈ ರೀತಿಯ ಚಂಚಲತೆಗಳು ನಂಬಲ್ಲವ ಅಂತ. ಚಂಚಲತೆಗಳಿಗೆ ನಾವು ಇಂದ್ರಿಯಗಳಿಗೆ ಅದಕ್ಕೆ ಏನು ಮಾಡಬೇಕಾಗ್ಯದ ಅಂದ್ರೆ, ಆಡಿ ಅಳುಪದಿರ ಮನವೇ. ಸುಮ್ಮನೆ ಮತ್ತೊಬ್ಬರಿಗೆ ಮಾತಾಡಿ ಆಡಿಕೊಂಡು ದುಃಖ ಪಡಬೇಡ. ಆಡಿ ಅಳುಪದಿರ ಮನವೇ. ನೋಡ್ರಿ, ತಾಪ್ ಯಾವಾಗ ಆಯ್ತವ? ಈಗ ನಾವು ಸುಮ್ಮನೆ ಈ ರಜೆ ಹತ್ತು ಕಡೆ ಬಿದ್ದದ ಅಂತ ತಿಳ್ಕೊರಿ. ಅವ್ರ ಮನೆ ಮುಂದೆ ನಾವು ಮನೆ ಈ ರೋಡಿನ ಮೇಲೆ ಮನೆ ಆ ಕಡೆ ಈ ಕಡೆ ಇದ್ದು ಅಂದ್ರೆ ನಾವು ನೋಡ್ತೀವಿ. ಹಿಂಗೆ ಈ ಇವ್ರ ಮನೆ ಈ ಮೂಲದಿಂದ ಈ ಮನೆ ಮೂಲೆನೇ ಇರ್ತದೆ. ಈಚೆಗೆ ಹಿಂಗೆ ಹುಡುಕ್ತಾರೆ, ಆಚೆಗೆ ಮತ್ತೊಬ್ಬರ ಮನೆ ಇರ್ತದೆ ಅನ್ನೋದು ಪರಿಜ್ಞಾನ ನಮಗಿರ್ಬೇಕು. ಮತ್ತು ಆ ಕಡೆ ಆ ರೋಡಿನವ್ರು ಆಚೆಗೆ ಹುಡ್ಕೋತಾರೆ ಅಂತೇಳಿ ಅವ್ರು ಹೊಟ್ಟೆ ಬಿಡ್ತಾರೆ, ಅದು ಕಡೆ ಧೂಳು ಹಾಕಿ ಬಿಡ್ತೀವಿ. ನಮಗೆ ಎಷ್ಟಾಯ್ತು ಅಷ್ಟು ಹುಡ್ಕೊಂಡು ತುಂಬ್ಕೊಂಬಂಗಿಲ್ಲ. ಅದು ಹೋಗ್ಯದಂದ್ರೆ ಅವ್ರ ಮನೆ ಮುಂದೆ ಬೀಳ್ತದೆ, ಬೀಳಲ್ಲ ಯಾಕ ಅಂತ ನಾವು ತಿಳ್ಕೊತೀವಿ. ಅವ್ರ ಮನೆ ಮುಂದೆ ಹೋದ್ರೇನು, ಅಲ್ಲಿ ನಮ್ಮ ಮನೆಗೆ ಯಾವುದ್ರ ಕೆಟ್ಟ ವಾಸನೆ ಬರುತ್ತೆ ಈಜಿತ್ತು, ಮತ್ತೊಬ್ಬರು ಮನೆ ಮುಂದೆ ಬೀಡ್ತೀವಿ ಅಂತಂದ್ರೆ ಗಾಳಿ ಬಂದ್ರೆ ಯಾರ ಮನೆ ಬರ್ತದೆ? ನಮ್ಮ ಮನೆಗೆ ಬರ್ತದೆ. ಗಾಳಿ ಬರಲಿಲ್ಲ ನಮ್ಮ ಪುಣ್ಯ. ಹೊರಗಿಂದ ಯಾವುದ್ರ ಗಾಳಿ ಬಂತು ಅಂದ್ರೆ ಅದ್ರ ವಾಸನೆ ಬರೋದು ನಮ್ಮ ಮನೆಗೆ ಮೊದಲು ಅಪ್ಪಳಿಸೋದು. ಜೀವನದೊಳಗೆ ಭಾಳ ಸಾತ್ವಿಕವಾಗಿ ಬದುಕುವಂಥದ್ದು ಒಂದು ಕಲೆಗಾರಿಕೆ ಅದ. ಯಾವ ರೀತಿಯಾಗಿ ಚಿತ್ರ ಬಿಡಿಸ್ಲಿಕ್ಕೆ ಒಂದು ಕಲೆಗಾರಿಕೆ ಇರ್ತದೋ, ಮತ್ತೊಬ್ಬರಿಗೆ ಶಿಲ್ಪಕಲೆಗಾರನಿಗೆ ಒಂದು ಕಲೆಗಾರಿಕೆ ಇರ್ತದೋ, ಒಬ್ಬೊಬ್ಬರಿಗೆ ಒಂದೊಂದು ಹ್ಯಾಂಗೆ ಕಲೆಗಾರಿಕೆ ಇರ್ತದೆ. ಜೀವನವನ್ನು ಪಳಗಿಸುವುದು ಒಂದು ಕಲೆಗಾರಿಕೆನೇ. ನಾವು ಭಾಳ ಚಂದ ಈ ಜೀವನವನ್ನು ಪಳಗಿದೀವಂದ್ರೆ ಎಲ್ಲರೂ ಸರಿ ಚಂದ ಪ್ರೀತಿಯಿಂದ ಮಾತಾಡೋದು ಸಾಕು. ನೀವು ಏನೂ ಮಾಡೋದು ಬೇಡ. ನನ್ನ ಜೀವನ, ನನ್ನ ಬದುಕು, ನನ್ನ ಮನೆ, ನನ್ನ ಭಾವ ಎಲ್ಲ ಚಂದ ಇರಬೇಕು ಅಂದ್ರೆ ಎಲ್ಲರ ಜೊತೆ ನಕ್ಕೋತ ಮಾತಾಡಬೇಕು, ನೋಡಬೇಕು. ಕೆಟ್ಟ ಅವಾಚ್ಯ ಪದಗಳನ್ನ ನಿಮಗೆ ಆರಂಭದಲ್ಲೇ ಹೇಳೀನಿ. ಈ ಒಂದು ತಿಂಗಳ ತನಕ ಯಾರಿಗೂ ಏನೂ ಅನ್ನಂಗಿಲ್ಲ. ಸುಮ್ ಕುಂತರು ಹುಚ್ಚಂತಾರೆ. ಏನೂ ಅನ್ನಂಗಿಲ್ಲ ಅಂದರೆ ನನ್ನ ಕರ್ಕಶವಾಗಿರುವಂಥ ವಿಚಾರಗಳು ನನ್ನ ಮನಸ್ಸಿಂದ ಹೊರಗೆ ತರಂಗೇ ಇಲ್ಲ ಅಂತೇಳಿ. ಬೈಯಂಗಿಲ್ಲ. ಸಸಿ ಥೋಡೆ ಅನ್ನ ಹೆಚ್ಚು ಮಾಡಿದ್ರು ಭೀ ಥೋಡೆ ಬೋಗಣಿದಾಗ ಅನ್ನ ಹೆಚ್ಚಾಯ್ತು ಅಂದ್ರೆ ನಿನ್ನ ತಂದ್ರ ಮಟ್ಟ ತಿಳಿತಿತ್ತು, ಇಟ್ಟಿಟ್ಟು ಕುದಿಸಿಡ್ತಾರೇನು ಅಂತಳತ್ತಿದ್ದಕ್ಕೆ. ಅಕ್ಕಿಂದು ಸಂಸಾರಿ ಅದಲ್ಲ, ಹೌದಲ್ರಿ?
ಮನೆ ಬಂದಕ್ಕಿಂತ ನಿನಗೆ ಮನೆಗೆ ಎಬ್ಸಕ್ಬೇಕಂತ ಇರ್ತಾರೆ. ಹೊಸಕಿ ಇರ್ತಾಳೆ, ಒಂದು ಹೆಚ್ಚ ಕಡಿಮೆ ಮಾಡ್ತಾರೆ. ಮನಸ್ಸು ಭಾವ ಬದಲಾವಣೆ ಆಗೋದಲ್ಲೇ. ನಾ ಸುಮ್ಮನೆ ಬಂದಿದೆ ಏನು ಆಕೆ ಚಾಲೂ ಮಾಡ್ತಾಳೆ. ಮಾತು ಬೆಳೆದು ಅಂದ್ರೆ ಮನಸ್ಸುಗಳಿಗೆ ಕೆಡ್ತಾವ ನೋಡ್ರಿ. ಮನಸ್ಸು ಕೆಟ್ಟ ಮೇಲೆ ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಜೀವಾತ್ಮನಃ ಪ್ರಶಾಂತಶ್ಯ ಪರಮಾತ್ಮ ಸಮಾಹಿತ. ಮುಂದುವರೆದು ಹೇಳ್ತಾರೆ ಶೀತೋಷ್ಣ ಸುಖ ದುಃಖಶ್ಯ ತತಃ ಮಾನ ಅಪಮಾನಯೇ ಸಮಾನಶ್ಯ ಅಂತ ಹೇಳ್ತಾರೆ. ಅಂತ ಅದ್ಭುತ ಮಾತು. ಜೀವನ ಅಂದಮೇಲೆ ಇವೆಲ್ಲ ಬರವೆ. ಜೀವನ ಅಂದಮೇಲೆ ಸುಖ ದುಃಖಗಳು ನೋವು ನಲಿಗಳು ಇವೆಲ್ಲ ಇರವೆ. ನಾವು ಬಿಸ್ನೆಸ್ ಮಾಡುವಾಗ ಯಾವುದೋ ಕೆಲಸ ಮಾಡುವಾಗ ಒಂದು ಸಲ ಭಾಳ ಎತ್ತರಕ್ಕೆ ಏರ್ತದೆ, ಒಂದು ಸಲ ಕೆಳಗೆ ಇಳಿತು ಅಂದ್ರೆ ನಾವು ಕುಗ್ಗೋದಲ್ಲ. ಇನ್ನು ಕುಗ್ದೀವಂದ್ರೆ ನಮಗೆ ಪಾತಾಳಕ್ಕೆ ನೂಗ್ತದ ನಮ್ಮ ಮನಸ್ಸು. ಅದಕ್ಕೆ ಹೇಳ್ತಾರೆ ಅವರು, ಈ ಜೀವ ಅಂದಮೇಲೆ ಮನುಷ್ಯ ಅಂತ ಅಂದಮೇಲೆ ಇವನಿಗೆ ಪ್ರಶಾಂತತೆ ಇರಬೇಕು, ಭಾಳ ಶಾಂತ ಇರಬೇಕು. ಇದೊಂದು ನಾವು ರೂಢಿಸ್ಕೊಳ್ಬೇಕು ರೀ. ಯಾರು ಏನೇ ಅಲ್ಲಿ ಯಾರು ಏನಂದ್ರೆ ನಮಗೇನು ಮಾಡೋರ, ಊರು ಮುನಿದು ನಮ್ಮನೇನು ಮಾಡುವರು, ಆರು ಮುನಿದು ನಮ್ಮನೆಂತು ಮಾಡುವರು, ನಮ್ಮ ಕೊನ್ನಿಗೆ ಕೋಸ ಕೊಡಬೇಡ ನಡಿ. ಯಾರು ಮುಣಿದು ನಮ್ಮ ಮನೆ ಮೇಲೆ ನಾವು ಮನ್ಯಾಗ ಅಡುಗೆ ಮಾಡೋ ಟೈಮಿನಾಗ ಎಣ್ಣೆ ಕಮ್ಮಿ ಇದ್ರೆ ಯಾರು ಒಂದು ಸೌಟ್ ಎಣ್ಣೆ ಕೊಡಂಗಿಲ್ಲ ರೀ. ಅವರು ಕೊಡ್ತಾರೇನು ರೀ? ಯಾರು ಮಾತಾಡಿ ಹೋಗೋರು ಭಾಳ ಜನ ಇರ್ತಾರೆ, ಮನಸ್ಸುಗಳು ಒಡೆದು ಹೋಗೋರು ಭಾಳ ಜನ ಇರ್ತಾರೆ, ಮನಸ್ಸುಗಳು ಕಟ್ಟು ಹೋಗ್ಬೇಕು ಅನ್ನೋರು ಭಾಳ ಕಡಿಮೆ ಇರ್ತಾರೆ. ಅದಕ್ಕೆ ಮೊದಲು ನಾವು ಹೆಂಗಿರಬೇಕು, ಮತ್ತೊಬ್ಬರ ಕಡೆ ಹಿಂಗೆ ಇರ್ತಾರ ಅಂತ ಅನ್ನೋದಕ್ಕಿಂತಲೂ ನಾನು ಹೆಂಗಿರಬೇಕು, ಯಾವುದೇ ಸಂದರ್ಭದಲ್ಲೂ ಸಹಿತ ಪ್ರಶಾಂತವಾಗಿರಬೇಕು. ಅದನ್ನು ರೂಢಿಸ್ಕೊಳ್ಬೇಕು. ಪ್ರಶಾಂತವಾಗಿದ್ದಾಗ ಪರಮಾತ್ಮ ಸಹಿತ ನಮ್ಮ ಜೊತೆ ಇದ್ದಂಗೆ ಇರ್ತದಂತ. ಯಾವ ಮನುಷ್ಯ ಪ್ರಶಾಂತವಾಗಿರ್ತಾನೆ ನೋಡಬೇಕಾದ್ರೆ ನಾವು ಈ ಒಂದು ನಿಮಿಷನ ಧ್ಯಾನ ಮಾಡಿ. ನೀವು ಮನೆಯಾಗ ಒಂದು 5 ನಿಮಿಷ ಪೂಜೆ ಮಾಡ್ತೀರಿ. ಪೂಜೆ ಮಾಡುವಾಗ ಹೆಂಗೆ ಮನಸ್ಸು ಇರ್ತದೋ ನಂತರದ ಮನಸ್ಸುಗಳು ಹೆಂಗಿರ್ತಾವೆ. ನಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ ಎಲ್ಲಾಗ್ಯದಂದ್ರೆ ನಮ್ಮ ವೈಯಕ್ತಿಕ ಬದುಕನ್ನು ಭಾಳ ಬಿಟ್ಕೊಟ್ಟಿವಿ ರೀ. ಲೋಕದ ಡೊಂಕು ನೀವೇಕೆ ತಿದ್ದುವಿರಯ್ಯ, ಆ ಕಡೆ ನಮ್ಮ ಮನಸ್ಸು ಹೋಗ್ಯಾವ. ಮತ್ತೊಬ್ರು ಅವ್ರ ಮನ್ಯಾಗ ಹ್ಯಾಂಗೆ ನಡೆದದಂತ ನನಗೆ ಅಂಗಳದಾಗ ಹೆಗ್ಗಣ ಬಿದ್ದದ, ಮಂದಿ ಗಂಗಳದಾಗಿಂದ ನೊಣ ಹುಡುಕ್ಲಿಕ್ಕೆ ಆರಂಭ ಮಾಡ್ತೀವಿ. ಅವ್ರ ಮನೆಗೆ ಏನು ನಡೆದ ಅನ್ನೋದು ಬೇಡ, ನನ್ನ ಮನೆಗೆ ಏನು ನಡೆದದ. ಮಹಾಯುದ್ಧ ಎಲ್ಲೋ ನಡೆಯೋದಲ್ಲ, ಪ್ರತಿಯೊಬ್ಬರ ಮನಸ್ಸಿನೊಳಗೆ ಮಹಾಯುದ್ಧ ನಡೀತದೆ, ಪ್ರತಿಯೊಬ್ಬರ ಮನೆಯೊಳಗೆ ಮಹಾಯುದ್ಧ ನಡೀತದೆ. ಮಹಾಯುದ್ಧವನ್ನು ತಣಿಸುವಂಥ ಒಂದು ಎದೆಗಾರಿಕೆ ಪ್ರತಿಯೊಬ್ಬರಲ್ಲಿ ಬರಬೇಕು. ಆ ಚಾಣಕ್ಯತನ ಅಂತ. ಇಲ್ಲಾಂದ್ರೆ ರಣರಂಗ ಆಗ್ತದೆ. ಮನೆ ಅಂತ ನಾವು ಎದಕ್ಕೆ ಅಂತೀವಿ ಅಂದ್ರೆ ಮನಸ್ಸಿಗೆ ಎಲ್ಲಿ ನೆಮ್ಮದಿ ಇರ್ತದೆ ಮನೆ ಅಂತೀವಿ. ಆ ಮನೆಯೊಳಗೆ ಸಮಾಧಾನ ಶಾಂತಿ ಸಮೃದ್ಧಿ ಇರಲಿಲ್ಲ ಅಂದರೆ ಅದು ಮನೆ ಅಂತ ಯಾಕೆ ಅನಿಸ್ಕೊಳ್ತದೆ, ಕುಟುಂಬ ಅಂತ ಯಾಕೆ ಅನಿಸ್ಕೊಳ್ತದೆ, ಬಾಂಧವ್ಯ ಅಂತ ಯಾಕೆ ಅನಿಸ್ಕೊಳ್ತದೆ, ಸಾಮರಸ್ಯ ಅಂತೇಳಿ ಹುಡುಕ್ಬೇಕು. ನಾವು ಹುಡುಕೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಶೀತೋಷ್ಣ ಸುಖ ದುಃಖಶ್ಯ ತತಃ. ಸುಖ ಬರಲಿ ದುಃಖ ಬರಲಿ, ಶೀತ ಬೆಚ್ಚಗಿರಲಿ ಅಂತೀವಲ್ಲ, ಕಷ್ಟ ಇರಲಿ, ಎಲ್ಲವೂ ಸಹಿತ ಸಮಾನ ಅಂತ ತಿಳ್ಕೊಳ್ಬೇಕು. ಮುಂದುವರೆದೊಂದು ಮಾತು ಹೇಳ್ತಾರೆ 3ನೇ ಸಾಲಿನಾಗ, ಮಾನ ಅಪಮಾನಹೇ ಸಮಾನಶಃ. ಮಾನ ಅಪಮಾನ ಇವೆರಡು ಸಮಾನವಾಗಿ ಸ್ವೀಕರಿಸಬೇಕು. ಸ್ತುತಿಸುವಾತನೊಬ್ಬ ನಿಂದಿಸುವಾತನೊಬ್ಬ, ಇಬ್ಬರು ನಮ್ಮ ಪರಮ ಬಂಧುಗಳೆಯ. ಸ್ತುತಿಸುವಾತ ಪುಣ್ಯವ ಕೊಂಬ, ನಿಂದಿಸುವಾತ ಪಾಪವ ಕೊಂಬ. ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಜಗತ್ತಿನೊಳಗೆ ಹಿಂಗೆ ತಿಳ್ಕೊಂಡೇ ಬದುಕಬೇಕು, ನಾವು ಭಾಳ ಚೆಂದಾಗಿರ್ತೀವಿ ಅಂತ. ಆ ಚೆಂದಾಗಿರ್ತೀವಿ ಅಂತಂದಮೇಲೆ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದರೆ, ಒಬ್ಬ ಬ್ಯಾಂಕ್ ನೌಕರಿ ಇರ್ತಾನೆ ರೀ, ಒಂದು ಡ್ಯೂಟಿ ಮಾಡ್ತಾನೆ. ಒಂದು ಕಡೆ ನೌಕರಿ ಇರ್ತಾನೆ. ಅವನ ಹೆಂಡತಿ ಏನು ಹೇಳ್ತಾಳೆ ಅಂದ್ರೆ 1-2 kg ಹಣ್ಣು ತೊಗೊಂಡು ಬರ್ರಿ ಅಂತ ಹೇಳ್ತಾಳೆ. ಹಿಂಗೆ ಹೋಗ್ತಾ ಇರ್ತಾನೆ. ರೋಡಿನ ಮೇಲೆ ಒಬ್ಬಾಕಿ ಮುದುಕಿ ಹಣ್ಣು ಮಾರ್ಕೋತಾ ಕುಂತಿನಕ್ಕೆ ಇರ್ತಾಳೆ. ಅಕ್ಕಿನ ಮೇಲೆ ಹೋಗ್ತಾನೆ. ಅಜ್ಜಿ ಹ್ಯಾಂಗೆ ಕಿಲೋ ಹಣ್ಣು ಅಂತ ಕೇಳ್ತಾನೆ. ಅಕ್ಕಿ ಹೇಳ್ತಾಳೆ ಒಂದು 50 ರೂಪಾಯಿ kg ಅಂತ ಅಕ್ಕಿ ಹೇಳ್ತಾಳೆ. ಅವ ಅಂತಾನೆ, ನೀವು 30 ರೂಪಾಯಿ ಕಿಲೋ ಮಾಡಿಕೊಡೋದ್ರೆ ಕೊಡು, ಇಲ್ಲಾಂದ್ರೆ ಇಲ್ಲ ಅಂತಾನೆ. ಅಕ್ಕಿ ಅಂತಾಳೆ, ಅಲ್ಲಿ ಮಗ ನಂಗೆ ಇರೋದೇ 5 ರೂಪಾಯಿ ಸಿಗ್ತದೆ, 30 25 ಮಾಡಿಕೊಡು, ನನಗೊಂದು 5 ರೂಪಾಯಿ ಸಿಗ್ತಾವೆ ಅದ್ರೊಳಗೆ ಅಂತ ಹೇಳ್ತಾಳೆ.
ಅವ ಸಿಟ್ಟಿಲ್ಲಿ ನಡಿ ನಿನ್ನ ಬಳಿ ಯಾರು ತಗೋತಾರ ಅಂತ ಮುಂದಕ್ಕೆ ಹೋಗ್ತಾನೆ. ಒಂದು ತರಕಾರಿ ಮಾರ್ಕೆಟ್ ಇರುತ್ತೆ, ಹಣ್ಣಿನ ಮಾರ್ಕೆಟ್ ಇರುತ್ತೆ, ಹೋಯ್ತಾನೆ. ಅಲ್ಲಿ ಹೋಗಿ ಆ ಮಾರ್ಕೆಟ್ದಾಗ ಅಲ್ಲಿ ಬೋರ್ಡ್ ಹಚ್ಚಿಂದಿರ್ತದೆ, 80 ರೂಪಾಯಿಗೆ 1 kg ಅಂತ ಬರೆದಿಂದಿರ್ತದೆ. ಈ ಕೇಟ್ ಹೇಳಿಳು 30 ರೂಪಾಯಿಗೆ. ಅವ ಅಂತಾನ ಅಲ್ಲಿ ರೋಡಿನ ಮೇಲೆ 30 ರೂಪಾಯಿ ಅಂತ ಒಬ್ಬಕ್ಕೆ ಅಜ್ಜಿ ಇದ್ರಲ್ಲಿ ತೊಗೊಂಡಿಲ್ಲ, ನೀ 80 ಅಲ್ಲತ್ತಿದೆಯಲ್ಲ ಅಂದ್ರೆ ಅವ ಅಂತ ನನ್ನ ಅಂಗಡಿದವ, ನೋಡಪ್ಪ ನಂಗೆ ಮಾತಾಡೋಕೆ ಟೈಮ್ ಇಲ್ಲ, ಅಲ್ಲಿ ಬೋರ್ಡಿಗೆ ಹಚ್ಚಿನ 80 ರೂಪಾಯಿ ಅಂತ ಹಚ್ಚಿನ, ನಿನ್ನ ಪಸಂದ್ ಬಿದ್ದರೆ ತಗೋ, ಇಲ್ಲ ಅಂದ್ರೆ ನೀನು ನಡಿ ಅಂದವ. ಅದೇ ಹಣ್ಣು ನೀವು ಎಡೆ ಹಿಂಗೆ ಯಾಕೆ ರೇಟು ಅಂದವ. ಇಲ್ಲೆಲ್ಲ ಶ್ರೀಮಂತರು ಬರ್ತಾರ, ಅಲ್ಲಿ ಯಾರು ಸಣ್ಣ ಸಾಮಾನ್ಯ ಜನ ಹೋಯ್ತಾರ ಅಂದವ. ಮನೆಗಂತೂ ಹೆಂಡತಿ ತೊಗೊಂಡು ಬಾ ಅಂದಳ. ಹೆಂಡತಿ ತೊಗೊಂಡು ಬಾ ಅಂದಳಂದ್ರೆ ಅವ ಇಲ್ಲಿ 80 ಕೊಡೋ ಬದಲಿ ಅಲ್ಲಿ 25 ಅಂದಾಳ. 25 ಕೊಟ್ಟು ತೊಗೊಂಡು ಹೋಗೋರು ಅಂತೇಳಿ ಮತ್ತು ಆಫೀಸ್ ಬರ್ತಾನೆ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋ ಟೈಮ್ನಾಗ ಅಜ್ಜಿನ ಹಾಗೆ ಕುಂತಿಂದಿರ್ತಾಳೆ. ಕುಂತಿದ್ದಾಗ ಆಕೆ ಅಂತಾಳೆ, ಮತ್ತೆ ಇಲ್ಲಿ ಯಾಕೆ ಬಂದಿ ಮಗ ಅಂತ ಕೇಳ್ತಾಳೆ ಆಕೆ. ನೋಡ್ರಿ ಸೌಜನ್ಯತೆ ಹೆಂಗಿರ್ತದೆ ಅವ್ರ ಬಳಿ, ಮನಸ್ಸು ಹೆಂಗಿರ್ತದೆ ಅವ್ರದ್ದು. ಅವಂದ ಇಲ್ಲ ಅಜ್ಜಿ, ಅಲ್ಲಿ ಹೋದಾಗ ಅಲ್ಲಿ 80 ರೂಪಾಯಿಗೆ ಅವನು ಪ್ರಾಮಾಣಿಕವಾಗಿ ಹೇಳ್ದ, 80 ರೂಪಾಯಿ kg ಇದ್ದರೂ ಅಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳನ್ನು ತಿಳಿಸ್ತಾನೆ. ಮತ್ತು ಈ ಇಳೆಯ ವಯಸ್ಸಿನಲ್ಲಿ ನಿನಗೆ ಹಣ್ಣು ಮಾರೋದು ಏನು ಅವಶ್ಯಕತೆ ಅದ ಅಂತ ಕೇಳ್ತಾನೆ, ಸುಮ್ಮನೆ ಕೊಡೋಂಗಿಲ್ಲ. ಆಕೆ ಅಂತಾಳ, ಮಗ ನಾನು ಉಪವಾಸ ವನವಾಸ ಇದ್ದು ನನ್ನ ಮಕ್ಕಳ 4 ಜನ ಮಕ್ಕಳು ಅದಾರ, 4 ಜನದಾಗ 2 ಜನ ಇಲ್ಲದಾರ, 2 ಬೇರೆ ಕಡೆ ಅದಾರ. ಅದು ನನಗೆ ಸ್ವಚ್ಛದೇರು ನೀ ಗಳಿಸ್ಕೊಂಡು ಬಂದರೆ ನಿನಗೆ ಅನ್ನ ಹಾಕ್ತೀನಿ 2 ಹೊತ್ತು ಅಂತೇಳಿ ಅವ್ರ ಪ್ರತಿಜ್ಞೆ ಅದ. ಅದಕ್ಕೆ ನಾನು ಏನಾರ ಹಣ್ಣು ಮಾರಿ ಹೋದ ಅಂದರೆ ನನಗೆ ಮನ್ಯಾಗ ಊಟ ಅದ, ಹಣ್ಣು ಮಾರಲಿಲ್ಲ ಅಂದ್ರೆ ನಾನು ನೀರು ಕೊಂಡು ಮಲ್ಕೋಬೇಕಾಗ್ತದ ಅಂತ ಹೇಳ್ತಾಳೆ. ಆಗವಂತನ ಹೌದಾ ಹಿಂಗದ ಅಜ್ಜಿ, ಮತ್ತು ಬೇರೆದೇನೂ ಅಲ್ಲಪ್ಪ, ನಾನು ಎಲ್ಲವೂ ಮಾಡಿದ, ಮಕ್ಕಳಿಗಾಗಿ ಆಸ್ತಿಗಳು ಸಿಟ್ಟಿದ, ಅಂತಸ್ತುಗಳು ಸಿಟ್ಟಿದ, 2 ಮನೆ ಕಟ್ಟಿಟ್ಟಿದ, ಕೆಳಗೊಬ್ಬರು ಮೇಲೊಬ್ಬರು ಅಂತೇಳಿ 2 ಮನೆಗೆ 2 ಮಕ್ಕಳಿಗೆ ಆಗ್ತಾವಂತ ಮಾಡೀನಿ. ಆದರೆ ಈಗ ನನ್ನ ದೇವರು ನನಗೆ ಯಾಕೆ ಒಯ್ತಾ ಇಲ್ಲ ಅಂತ ನನಗೆ ಕಷ್ಟ ಆಯಿತು. ಯಾಕಂದ್ರೆ 4 ತಿಂಗಳ ಕೆಳಗೆ ನನ್ನ ಯಜಮಾನ ಹೋದ, ನಾವು ಹೋದಕ್ಕಿಂತ ಮೊದಲು ನಾವು ಹೋದ್ರೆ ಚಂದ ಇರ್ತಿತ್ತಲ್ಲ ಅಂತ ಆ ಅಜ್ಜಿ ಗಳಗಳ ಅಂತ ಅಳುತ್ತಾಳೆ. ಆಗ ಅವನಿಗೆ ಅನಿಸ್ತದ, ನಾ ಎಲ್ಲೋ ಒಂದು ಕಡೆ ತಪ್ಪು ಮಾಡಿನಲ್ಲ. ಅಜ್ಜಿ 25 ರೂಪಾಯಿ ಕೇಳಿದ್ರು, ಪ್ರಾಮಾಣಿಕವಾಗಿ ಹೇಳಿದ್ರು ನಾನು ತಗೊಳ್ಳಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಅಜ್ಜಿ 20 ರೂಪಾಯಿ ಬೇಡ 30 ರೂಪಾಯಿನೇ ಕೊಡು ನನಗೆ ಅಂತ ಹೇಳ್ತಾನೆ. 30 ರೂಪಾಯಿ kg ಮಾಡಿ ತಗೊಳ್ತಾನೆ. ಅವಂತಾನೆ, ಅಜ್ಜಿ ನಾ ದಿನ ಹಣ್ಣು ತಗೊಳ್ತೀನಿ ನಿನ್ನ ಬಲ್ಲಿ ಅಂತ ಹೇಳ್ದವ. ದಿನ ಹಣ್ಣು ತಗೋತೀನಿ, ಯಾಕಂದ್ರೆ ಆಕೆ ಒಂದು ಹೊತ್ತಿನ ಊಟ ಉಣ್ಬೇಕಾಯ್ತು ಅಂದರು ಹಣ್ಣು ಮಾರ್ಕೊಂಡು ಹೋದರೆ, ಹಣ ತೊಗೊಂಡು ಹೋದರೆ. ಆವಾಗ ಮನೆಗೆ ಹೋಗಿ ತನ್ನ ಹೆಂಡತಿಗೆ ವಿಷಯ ತಿಳಿಸ್ತಾನೆ, ಇವತ್ತು ಮಾರ್ಕೆಟ್ದಾಗ ಹಿಂಗಾಯ್ತು. ಅದಕ್ಕೆ ಗಂಡ ಹೆಂಡ್ರು ಮುಂದೆ ಬಂದಾಗಾದ್ರೂ ಹೇಳ್ತೀನಿ, ಗಂಡ ಹೆಂಡ್ರು ಭಾವನೆಗಳು ಹಂಚ್ಕೊಂಡಾಗ ದಾಂಪತ್ಯ ನಗ್ತಾ ಇರ್ತದಂತ. ನಾವು ವಿಚಾರಗಳು ಹಂಚ್ಕೊಳ್ಳಂಗಿಲ್ಲ ಕೆಲವೊಂದು ಸಂದರ್ಭದೊಳಗೆ, ಅದು ದಾಂಪತ್ಯ ಬಂದಾಗ ನೋಡೋರು. ಅದಕ್ಕೆ ಹೋಗಿ ಮನ್ಯಾಗ ಹೆಂಡತಿ ಹೇಳತ್ತಾನ ವಿಷಯ ಎಲ್ಲ ಹೇಳಿದಾಗ ಆಕೆ ಅಂದಳು, ನೀವು ಒಳ್ಳೆ ಕೆಲಸ ಮಾಡಿರಿ, ನಮ್ಮ ಮನೆಗೆ ಹಣ್ಣು ಹತ್ತಲಿ ಬಿಡಲಿ, ನಮ್ಮ ಮಕ್ಕಳು ತಿರ್ಲಿ ಬಿಡಲಿ, ದಿನ ನೀವು 2 kg ಅಜ್ಜಿ ಬಲ್ಲಿ ತೊಗೊಂಡು ಬರ್ರಿ ಅಂತ ಹೇಳ್ತಾನೆ. ಆಯಿತು ಅಂತ ತಿಳ್ಕೊಂಡು ದಿನ ಅಲ್ಲಿ ಬರ್ತಾನೆ. ಅವ 30 ರೂಪಾಯಿ ಕಿಲೋ ಅಂತ ತೊಗೊಂಡಿದ್ದಲ್ಲ, ಮರುದಿನ ಬಂದು ಏನು ಮಾಡ್ತಾನೆ, ಅಜ್ಜಿ 100 ರೂಪಾಯಿ kg ಹಣ್ಣು, ಈಗ 200 ತಗೋ, ನೀ ಇಲ್ಲಿ 7 ಜನ ಕೂಡ್ತಿ, 7 ಜನ ನಾವು ಒಯ್ತಾ ಅಂತ ಹೇಳ್ತಾನೆ. ಒಯ್ತಾನ. ಆಕೆ ಭಾಳ ಆನಂದ ಆಯ್ತದ, ಒಂದು ಕಡೆ ಆಕೆ ನೋವು ಆಗ್ತದೆ. ನಾ ಎಣ್ಣೆ ಬೆಣ್ಣೆ ಹಾಕಿ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಹೆತ್ತ ಮಕ್ಕಳು ನನಗೆ ನನ್ನವ್ರು ಆಗಲಿಲ್ಲ, ಇವ ಯಾರೋ ಏನೋ ಗೊತ್ತಿಲ್ಲ, ಇವ ಬಂದು ನನ್ನ ಕಷ್ಟ ಕೇಳಿ, ನನ್ನ ಕಷ್ಟ ಹೇಳ್ಕೊಂಡಿದ್ದು ಕೇಳಿ ನನ್ನ ಕಣ್ಣೀರು ನೋಡಿ ಇವ ನನ್ನ ಮನಸ್ಸಿಗೆ ಹಿಡಿಸೋಂಥ ರೀತಿಯೊಳಗೆ ನಡ್ಕೊಂಡಲ್ಲ ಮಗ, ನಿನಗೆ ಏಕಕ್ಕೆ ಲಾಕ್ ಆಗಲಿ ಅಂತ ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಅವ ಆಫೀಸ್ಗೆ ಹೋಯ್ತಾನ. ಆಫೀಸ್ಗೆ ಹೋದ್ರೆ ಭೀ ಆ ಅಜ್ಜಿ ವಿಚಾರಗಳೇ ಅವನ ತಲೆಯೊಳಗೆ ಇರ್ತಾವೆ. ಅವ ಏನೂ ಮಾಡೋಂಗಿಲ್ಲ, ಆಫೀಸ್ದಾಗ ಇದ್ದವ್ರಿಗೆ ಎಲ್ಲರಿಗೂ ಹೇಳ್ತಾನೆ, ನೋಡ್ರಿ ಇಲ್ಲಿ ಒಬ್ಬಾಕಿ ಇಂಥ ಇದರಲ್ಲಿ ಒಬ್ಬಾಕಿ ಅಜ್ಜಿ ಕುಂತಾಳ, ಆಕೆ ಹಣ್ಣು ಮಾರ್ತಾಳೆ. ಹಣ್ಣು ಯಾಕೆ ಮಾರ್ತಾಳ ಅಂತಂದ್ರೆ ಆಕೆ ಬದುಕಬೇಕಾಯ್ತು, ಆಕೆ 2 ಹೊತ್ತು ಊಟ ಮಾಡಬೇಕಾಯ್ತು ಅಂದ್ರೆ ಆ ಹಣ್ಣು ಮಾರೇ ಆಕೆ ಬದುಕನ್ನು ಕಟ್ಕೊಳ್ತಾಳೆ. ಅದಕ್ಕೆ ನೀವು ಎಲ್ಲ ಕಡೆ ತಗೊಂಬೋರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನೀವು ಮನೆಗೆ ಹೋಗಾಗ ಆಕಿನಲ್ಲಿ 1 ಕಿಲೋನೋ 2 ಕಿಲೋನೋ ಯಾರಿಗೆ ಎಷ್ಟಾಯ್ತು ಅಷ್ಟು ತೊಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಆಕಿನ 1 ತಿಂಗಳದಾಗ ಆಕಿನ ವ್ಯಾಪಾರ ದಿನೇ ಹೆಚ್ಚಿಗೆ ಹಾಕೋತಾ ಹೋಯ್ತು. ಯಾಕಂದ್ರೆ ಒಬ್ರು ನೋಡಿ ಒಬ್ಬರು ಬರ್ಲಿಕ್ಕೆ ಆರಾಮ ಮಾಡ್ತಾರೆ. ಆರಾಮ ಮಾಡಿದ ಮೇಲೆ ಇಷ್ಟೆಲ್ಲ ಪ್ರಗತಿ ಹೆಂಗಾಯ್ತು ಅಂತೇಳಿ ಆಕೆ ಸರ್ಕಾರ ಆಕೆ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಅಂತು. ಇವು ಇಳಿ ವಯಸ್ಸಿನಾಗ ಹಿಂಗೆಲ್ಲ ಸಾಧನೆ ಮಾಡ್ಯಾಳ. ನಮ್ಮಲ್ಲಿ ಸಾಲು ಮರದ ತಿಮ್ಮಕ್ಕ ಇಲ್ಲ, ಸಾಲು ಮರದ ತಿಮ್ಮಕ್ಕ ನಿಮಗೆಲ್ಲರಿಗೂ ಗೊತ್ತದ. ಮಕ್ಕಳಿಲ್ಲ ಅಂತ ಹಂಗಿದ್ರೆ ಈ ಗಿಡಗಳೇ ನನ್ನ ಮಕ್ಕಳು ಅಂತ ಹೇಳಿರುವಂಥ ತಾಕತ್ತು ಈ ತಾಯಂದಿರಲ್ಲದ ಅನ್ನುವಂಥದ್ದು. ಚಪ್ಪಳ್ಯಾರ ಹೊಡ್ರಿ ನೀವು, ನೆಮ್ಮದಿ ಅದು ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು.
ಸಾಲಮರದ ತಿಮ್ಮಕ್ಕ. ಅದಕ್ಕೆ ಈ ತಾಯಿ ಅಂತಾಳ, ನನಗೆ ಯಾವ ಪ್ರಶಸ್ತಿಗಳು ಬೇಡ, ಆಕಿನ ವ್ಯಾಪಾರ ಚೆಂದಾಗಿ ಆಕೆ ಇಳಿ ವಯಸ್ಸಿನಲ್ಲಿ ಸರ್ಕಾರ ಆಕೆಗೆ ಒಂದು ಪ್ರಶಸ್ತಿ ಕೊಡಬೇಕು ಅಂತಂತದ. ಆಕೆ ಅಂತಾಳೆ, ನಾನು ಪ್ರಶಸ್ತಿ ಮುಖ್ಯ ಅಲ್ಲ, ನನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡೀನಿ. ಇಳಿ ವಯಸ್ಸಿನಲ್ಲಿ 2 ಹೊತ್ತು ಊಟ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡೀನಿ. ಆ ಪ್ರಯತ್ನಕ್ಕೆ ನೀರು ಎರೆದವ್ರು ಯಾರು ಅಂದ್ರೆ ನನಗೆ ಯಾರೂ ಇಲ್ಲ ಅಂತ ಅನ್ನುವಂಥದ್ದು ಭ್ರಮೆಯಲ್ಲಿ ನಾ ಬದುಕುವಂಥ ಸಂದರ್ಭದಾಗ ಯಾರೋ ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡು, ರಕ್ತ ಸಂಬಂಧಕ್ಕಿಂತ ಭಾವನಾತ್ಮಕ ಸಂಬಂಧ ಜಗತ್ತಿನೊಳಗೆ ದೊಡ್ಡದು, ಅದಕ್ಕೆ ಆ ಸಂಬಂಧ ಇಟ್ಕೊಂಡು ಈ ಮಗ ನನಗೆ ಸಹಕಾರ ಕೊಟ್ಟನಲ್ಲ, ಅವನಿಗೆ ಆ ಸನ್ಮಾನವನ್ನು ಸಲ್ಲಬೇಕು ಅಂತ ತಾಯಿ ಹೇಳ್ತಾರೆ. ನಾವು ಏನೂ ಮಾಡೋದಿಲ್ಲ. ನಾವು ಯಾರಿಗೇನಾರು ಈಗ ನೋಡ್ರಿ, ಜಗತ್ತಿನಾಗ ಯಾರಿಗಾರ ರೊಕ್ಕ ರೂಪಾಯಿ ಕೊಟ್ಟರು ಮರಿತಾರೆ, ಮರಿತಾರೆ. ಇವನ ಬಲ್ಲಿ ಏನಂದ್ರೆ ಎಲ್ಲಿ ಕಳಗಂಟದನೋ ಕುಡ್ಲತ್ತನ ಮಗ ಅಂತಾರೆ. ನೀವು ಪ್ರೀತಿಯಿಂದ ಕೊಟ್ಟರು ನಾವು ಜಗತ್ತಿನೊಳಗೆ ಏನು ಕೊಡೋದು ಬೇಡ, ಎಲ್ಲರ ಜೊತೆ ನಾವು ಮನೆ ತೆರೆದು ಹೊರಗೆ ಬಂದೀವಿ ಅಂತಂದ್ರೆ ಎಲ್ಲರ ಜೊತೆ ನಕ್ಕೋತ, ಏನ ಆರಾಮಿದ್ದೆ, ಎಕ್ಕ ಆರಾಮಿದ್ದೆ, ಯವ್ವ ಆರಾಮಿದ್ದೆ, ಮನೆಯೊಳಗೆ ತಮ್ಮ ಚಂದಿದ್ದೆ, ಊಟ ಮಾಡಿದಿಲ್ಲೋ ಬಾ ಊಟ ಮಾಡ್ಯಾರಿ. ನೋಡ್ರಿ, ನಾವು ಆಫೀಸ್ಗೆ ಹೋಗೋ ಟೈಮಿನ ನಮ್ಮ ಅವ್ವ ಯವ್ವ ಊಟ ಮಾಡ್ಯಾರ ಬಾ ಅಂದೀವಂದ್ರೆ ಆಕಿ ಉಂಬದೇ ಅರ್ಧ ರೊಟ್ಟಿ, ಹೌದಲ್ರಿ? ಯಾರ ಕಡ್ಕಾಸ ಒಂದು 4 ರೊಟ್ಟಿ ಯಾರ ಹಿರಿಯರು ಉಣ್ತಾರೇನು? ಇಲ್ಲ. ಈ ಮನಸ್ಥಿತಿ ನಮ್ಮಲ್ಲಿ ಯಾಕೆ ಬರೋಂಗಿಲ್ಲ? ನಾವು ಮಾಡೋದ್ರೆ ಏನೂ ಇಲ್ಲ, ಎಲ್ಲ ಮಾಡಿದ್ದು ಅವರೇ ಮಾಡಿಟ್ಟಾರ, ಅವ್ರ ಗಳಿಕೆ ಮೇಲೆ ನಾವು ಬದುಕ್ಲತ್ತೀವಿ. ಈ ಬದುಕುವಂಥ ಸಂದರ್ಭದೊಳಗೆ ನಮ್ಮ ಮನಸ್ಥಿತಿ ಯಾಕೆ ಬದಲಾವಣೆ ಆಗ್ತದೆ? ನಾನು ನಡೆಸುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಗ ಬೀಳ್ತಾನ ಅಂತ ತಿಳ್ಕೊಂಡು ಓಡೋಡಿ ಬಂದು ನಮಗೆ ಎತ್ಕೊಳ್ಳುವಂಥ ಹಿರಿಯ ಚೇತನ ಇವತ್ತು ನಮಗೆ ಯಾಕೆ ಬೇಡವಾಗ್ತಾರ? ಮನಸ್ಸು ವಿಕೃತಿ ಆಗ್ಲತ್ತಾವ. ಯಾವುದೋ ಒಂದು ಗುಂಗಿನಲ್ಲಿ ಎಲ್ಲಿ ಪ್ರೀತಿ ವಿಶ್ವಾಸವನ್ನು ಕರುಣೆಯನ್ನು ತೋರಿಸ್ಬೇಕೋ ಅಲ್ಲಿ ತೋರಿಸದೇ ಇರುವಂಥ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೀವಿ. ಮತ್ತು ಹೋಗೋದು ಎಲ್ಲರೂ ಅಲ್ಲೇ, ಬೇರೆ ಕಡೆ ಏನಿಲ್ಲ. ಅನ್ನ ಹಾಕಿನವರು ಅಲ್ಲೇ ಹೋಗಬೇಕು, ಅನ್ನ ಹಾಕದೇ ಇರೋರು ಅಲ್ಲೇ ಹೋಗಬೇಕು. ಮನಸ್ಸು ಬದಲಾವಣೆ ಆಗಬೇಕಾಗ್ಯದ. ಯಾವಾಗ ಬದಲಾವಣೆ ಆಗ್ತದೆ? ಬದುಕು ಯಾವಾಗ ಬದಲಾವಣೆ ಆಗ್ತದೆ ಅಂದ್ರೆ ನಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು. ನಮ್ಮ ಆಲೋಚನೆಗಳು, ಮನಸ್ಸು ಬದಲಾವಣೆ ಆಗಬೇಕು ಅಂದರೆ ನಮ್ಮ ಆಲೋಚನೆಗಳಲ್ಲಿ ಈ 2, ಒಂದು ಆಲೋಚನೆ ಮತ್ತು ಭಾವನೆಗಳು ನಮ್ಮ ನಿಯಂತ್ರಣ ಇಟ್ಕೋಬೇಕು ಅಂತ ಹೇಳ್ತಾರೆ. ಈಗ ಆಲೋಚನೆಗಳು ಸಕಾರಾತ್ಮಕ ಭಾವ ಮತ್ತು ಇನ್ನೊಂದು ನಕಾರಾತ್ಮಕ ಭಾವಗಳು ಅಂತ ಇರ್ತವೆ. ಸಕಾರಾತ್ಮಕ ಭಾವಗಳಿದ್ದಾಗ ನಾವು ಈ ಒಂದೇನಿರ್ತದೆ ರೀ, ನಮಗೆ ಬೇಕಾದರೂ ಯಾರು ಮನೆಗೆ ಬಂದರು ಅಂದ್ರೆ ಭಾಳ ಪ್ರೀತಿಯಿಂದ ಯಾಕ ಬಾರೆ ಅಂತ ಕರಿತೀವಿ. ನಾವು ಬ್ಯಾಡ್ದಾಗಿನವ್ರು ಬಂದರು ಅಂದ್ರೆ ಬಂದ್ರಿ ಬಾ ಅಂತೀವಿ. ಬಾ ಅಂತ ತಿಳ್ಕೊಬೇಕು, ಈ ಯಾಕೆ ನನ್ನ ಮೇಲೆ ಸಿಟ್ಟಳ ಅಂತ. ಅಲ್ಲಿ ವಾತ್ಸಲ್ಯ ಇರೋಂಗಿಲ್ಲ, ಮಮಕಾರ ಇರೋಂಗಿಲ್ಲ. ನೋಡಿರಿ, ಬಸ್ಸಿನಾಗ ನಾವು ಹೋಗ್ತೀವಿ, ಬಸ್ಸಿನಾಗ ಹೋಗೋ ಟೈಮಿನಾಗ ಅಲ್ಲಿ ಸೀಟಿನ ಮೇಲೆ ಕೂಡ್ತೀವಿ, ಯಾರೋ ಒಬ್ಬರು ನಿಂತಿರ್ತಾರೆ, ಸ್ವಲ್ಪ ಜರ ಹತ್ತ ಜರುಗಿ ಸರ್ ಅಂತಾರವ್ರು. ಕಾಣಿಸಲಂಟವ ಇಬ್ಬರು ಸೀಟದ ಇಬ್ಬರು ಕುಂತಿಂದು ಅಂತೀವಿ ನಾವು. ನಮಗೆ ಎಲ್ಲೋ ಮುಂದಿನ ಸ್ಟೇಷನ್ಗೆ ಹೋದಾಗ ನಮಗೆ ಬೇಕಾದ್ರೆ ಯಾರೋ ಬರ್ತಾರೆ, ಆ ಬಂದಾಗ ಏನಂತೀವಿ, ಬಾಬಾ ಇಲ್ಲೇ ಅಡ್ಜಸ್ಟ್ ಮಾಡ್ರವ, ಇಲ್ಲೇ ಬಾಬಾ ಅಂತೀವಿ. ನಾವು ಸುಮ್ಮನೆ ಒಂದು ಸ್ವಲ್ಪ ಆ ಕಡೆ ನಿಂದ್ರಿ ಸರ್, ಯಾರೋ ಹೋಗ್ಲತ್ತಾರ ಅಂತಂದಾಗ ನಮಗೆ ಸೀಟ್ ಇಲ್ಲ, ಕಣ್ಣು ಕಾಣಿಸಲ್ಲ ಅಂತಂತೀವಿ. ನಮ್ಮವ್ರು ಯಾರು ಬಂದಾಗ ಇಲ್ಲೇ ಅಡ್ಜಸ್ಟ್ ಮಾಡ್ರ ಬಾ ಅಂತೀವಿ. ಜೀವನ ಹಾಗೆ ಆಗಬೇಕು. ಮನಸ್ಸಿಗೆ ಹೇಳಬೇಕು, ತಮ್ಮ ಮನಸ್ಸೇ, ಜಗತ್ತಿನ ಇರೋ ತನಕ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನ್ನು ನೀ ರೂಢಿಸ್ಕೊಳ್ರ ಮನಸ್ಸೇ ಅಂತ ಅದಕ್ಕೆ ಹೇಳಬೇಕು. ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೀವಂದ್ರೆ ಜಗಳ ಆಗಂಗಿಲ್ರಿ ಅವರೇ. ಹೊಂದಾಣಿಕೆ ತಪ್ಪಿತು, ಬೆಂಕಿ ಹತ್ತಿತು. ಅದು ಎಲ್ಲಿ ತಪ್ತದ ಅನ್ನೋದು ನೀವೆಲ್ಲ ಗೊತ್ತದ, ಎಲ್ಲಿ ತಪ್ಪಲತ್ತವ ಅಂತ. ಅದಕ್ಕೆ ಒಳ್ಳೆಯ ಆಲೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಇನ್ನು ಭಾಳ ಮಸ್ತಾಗಿ ಶರಣರು ಒಂದು ಭಾಳ ಅದ್ಭುತವಾಗಿರುವಂಥ ಒಂದು ವಚನ ಹೇಳ್ತಾರೆ. ಮಾಡಬಾರದ ನೇಮವ ಮಾಡಿ ಕೆಡದಿರ ಮನವೇ. ಮಾಡಬಾರದ ನೇಮವ ಮಾಡಿ ಕೆಡದಿರ ಮನವೇ. ಮಾಡುವ ನೇಮ, ಮಾಡಬಾರದ ನೇಮಗಳಾವು. ನೇಮಗಳು 2 ಅಂತ, ಯಾವ ಮಾಡಬೇಕು ಯಾವ ಮಾಡಬಾರ್ದು, ಇದು ಶರಣರು ಹೇಳಿದ್ದು. ಮಾಡಬಾರ್ದು ನೇಮಗಳು ಸುಮ್ಮನೆ ಯಾವುದೋ ಒಂದು ಮಾಡ್ತೀವಿ, ಮಾಡಬೇಡ ತಮ್ಮ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ಯಾವ ಮಾಡಬೇಕು? ಭೂತ ಭವಿಷ್ಯ ವರ್ತಮಾನಗಳು ಮಾಡುವ ನೇಮಗಳು ನಿತ್ಯ ಲಿಂಗಾರ್ಚನೆ ಜಂಗಮ ದಾಸೋಹವೆಂದುದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ವಚನ ಮನವೇ. ಎಷ್ಟು ಚಂದ ಹೇಳ್ತಾರೆ. ಭೂತ ಭವಿಷ್ಯ ವರ್ತಮಾನ ಅಂತ ನೀ ಕಾಲ ಕಳಿಬೇಡ.
ಭೂತಕಾಲದೊಳಗೆ ಏನಿಲ್ಲ, ವರ್ತಮಾನದಾಗ ಏನಿಲ್ಲ, ಭವಿಷ್ಯತ್ತಿನಾಗ ಏನಿಲ್ಲ. ಈ ಸದ್ಯ ಏನು ಇದ್ದೀವಿ ಅದು ನಂದು ಅಂತ ತಿಳ್ಕೊಂಡು ಬದುಕಬೇಕು ಅಂತ. ಹಂಗೆ ಬದುಕಬೇಕಾದ್ರೆ ಏನು ಮಾಡಬೇಕಾಗ್ಯದ? ಹಂಗೆ ಬದುಕಬೇಕು ಅಂತ ಚಂದ ನಾವು ನೋಡ್ರಿ, ಏನಾರ ಕೆಲಸ ಮಾಡೋದಿತ್ತು ಅಂದ್ರೆ ನೋಡರಿ ಅಂತೀವಿ. ನೋಡರಿ, ಇನ್ನೊಂದು ತಿಂಗಳು ಹೋಗ್ಲಿ, 2 ತಿಂಗಳು ಹೋಗ್ಲಿ, 1 ವರ್ಷ ಹೋಗ್ಲಿ, 1 ವರ್ಷ ತನಕ ನಾವು ಇರ್ತೀನಿ ನಮ್ಗೆ ಗ್ಯಾರಂಟಿ ಅದ ಏನು? 2 ತಿಂಗಳು ಇರ್ತೀವಿ ಒಂದು ಗ್ಯಾರಂಟಿ ಅದೇನು? ಈಗೇನಿದ್ದೀವಿ ಇದೇ ನಮ್ಮದು, ಈಗೇನು ಕುಂತೀವಿ ಇದೇ ನಮ್ಮದು, ಮುಂದೇನು ಗೊತ್ತಿಲ್ಲ. ಮರಣ ನಿಮ್ಮ ಮುಂದೇನು, ಪ್ರೇತವೋ ಭೂತವೋ, ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಅದಕ್ಕೆ ಏನಾಗಬೇಕಾಗಿತ್ತು ನಾವು ಅಂದರೆ, ಶಿಶುವಾಗು ನಿಮ್ಮ ಮನದಿ, ಹಸುವಾಗು, ಕಸಬರಿಕೆಯಾಗಿ ಇಳೆಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ನಾವು ಹೆಂಗೆ ಆಗಬೇಕು ಅಂದ್ರೆ, ಜೀವನ ನಮ್ದು ಹೆಂಗೆ ಆಗಬೇಕು ಅಂದ್ರೆ, ನಮ್ಮ ಮನಸ್ಸು ಹೆಂಗೆ ಆಗಬೇಕು ಅಂದ್ರೆ ಶಿಶುವಿನಂಗೆ ಆಗಬೇಕು, ಹುಟ್ಟಿನ ಕೂಸಿನಂಗೆ ಆಗಬೇಕು. ಕೂಸಿನ ಕೈದಾಗ ಒಂದು 1000 ರೂಪಾಯಿ 2000 ರೂಪಾಯಿ ನೋಟ್ ಕೊಟ್ಟರು, ಭಾಳ ಚಂದ ಐತೆ ಕಿಶದಾಗ ಇಟ್ಕೊತೇನೆ ರೀ, ಅದು ಇಟ್ಕೊಂಬಂಗಿಲ್ಲ, ಬಾಯ್ದಾಗ ಇಟ್ಕೊತ ಇದ್ರ ಕೈದಿಂದ ಜರ್ದು ಹೊಡೆದಿತ್ತು ಅಂದ್ರೆ ಹರಿದಾಗ್ತದೆ. ಮುಗ್ಧತೆಯ ಸಾಕಾರ ಮೂರ್ತಿ ಮಗು, ಶಿಶುವಾಗು ನಿಮ್ಮ ಮನದಿ. ನಾವು ಮನದಿಂದ ಹೆಂಗೆ ಆಗ್ಬೇಕಂತ, ಮಕ್ಕಳಾದಂಗೆ ಆಗಬೇಕು. ಶಿಶುವಾಗು ನಿಮ್ಮ ಮನದಿ, ಹಸುವಾಗು, ಆಕಳಾಗು, ಕರುಣೆಯ ಮಮಕಾರವನ್ನು ತೋರುವಂಥ ಆಕಳಾಗು, ಕಸಬರಿಕೆಯಾಗಿ ಇಳೆಗೆ ಮಂಕುತಿಮ್ಮ. ನೋಡ್ರಿ, ಕಸಬರಿಕೆ ನಾವು ದಿನ ತಾಯಂದಿರು ಗೂಡಿಸ್ತೀವಿ, ಮನೆಗೆ ಗೂಡಿಸ್ತೀವಿ. ಅದು ಕಸಬರಿಕೆ ಎಲ್ಲಿರ್ತದೆ? ಮೂಲೆಗೆ ಇರ್ತದೆ. ಮೂಲೆಗಿದ್ರೂ ಸಹಿತ ಅದು ಎಲ್ಲೇ ಇದ್ದರೂ ಮನೆ ಸ್ವಚ್ಛ ಇಡ್ತದೆ. ಅದೇ ರೀತಿ ಒಳಗೆ ನಮ್ಮ ಮನದೊಳಗೂ ಸಹಿತ, ನಮ್ಮ ದೇಹದೊಳಗೂ ಸಹಿತ ಒಂದು ಮನೆ ಅದ. ಆ ಮನಸ್ಸನ್ನುವಂಥ ಮನೆ ಅದ. ಅದು ದಿನಂಪ್ರತಿ ನಾವು ಸ್ವಚ್ಛ ಮಾಡ್ತಾ ಇದ್ದರೆ ಅದು ಚಂದ ಇರ್ತದೆ, ನಗ್ನಗ್ತಾ ಇರ್ತದೆ. ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಅದು ಇಲ್ದ ಕಡೆ ಹೋಗ್ತದೆ, ನಮ್ಗೆ ಗೊತ್ತಿಲ್ಲದೆ ಮತ್ತೊಂದು ಕಡೆ ಹೋಲಿಕ್ಕೆ ಆರಂಭ ಮಾಡ್ತದೆ. ಅದಕ್ಕೇನು ಹೇಳ್ತಾರೆ, ವೇದವ ಓದಿದಡೇನು, ಶಾಸ್ತ್ರವ ಕೇಳಿದಡೇನಯ್ಯ, ಜಪವ ಮಾಡಿದಡೇನೋ, ತಪವ ಮಾಡಿದಡೇನು, ಏನು ಮಾಡಿದಡೇನು, ನಮ್ಮ ಕೂಡಲ ಸಂಗಯ್ಯನ ಮನ ಮುಟ್ಟದನಕ್ಕ. ನಾವೆಲ್ಲ ಈ ತುಳಜಾಪುರಕ್ಕೆ ಎಲ್ಲ ಭಕ್ತರು ಹೋಗ್ತಾರೆ, ಆಗೆಲ್ಲ ನಾವು ದಾಸೋಹ ಮಾಡ್ತೀವಿ, ಒಂದು ದೊಡ್ಡ ಬ್ಯಾನರ್ ಹಚ್ಕೋತೀವಲ್ರಿ. ದಾಸೋಹ ನೋಡ್ರಿ ಹೆಂಗೆ ಇರಬೇಕು ಅಂದ್ರೆ, ಈ ಕೈ ಕೊಟ್ಟಿಂದ ಈ ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಇವತ್ತೆಲ್ಲ ನಮ್ಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾಗಬೇಕು ಅಂದ್ರೆ, ಅವ್ರದ್ದು ನೋಡಿ ನಾವು ಮಾಡಬೇಕು ಅಂತ ನಮಗದು ಅನುಕರಣೆ ಆಗಬೇಕು. ಅದು ಅನುಕರಣೆ ಆಗಬೇಕೆ ಹೊರತು ನಮ್ಮ ಇದು ಅಹಮಿಕೆ ಆಗಬಾರ್ದು. ನಿಮಗೆಲ್ಲ ಗೊತ್ತದ, ಒಬ್ಬ ಶಿಷ್ಯ ಭಾಳ ಶಾಣೆ ಇದ್ದಂತ ಭಗವಂತ ಕೇಳ್ದಂತ, ಭಗವಂತ ನೀ ಏಟು ಶಾಣೆ ಇದ್ದಿ, ನೀ ಎಲ್ಲರಿಗೂ ಎಲ್ಲ ಕೊಟ್ಟಿದ್ದಿ, ಆದರೆ ಅಂಗೈದಾಗ ಕೂದಲು ಕೊಟ್ಟಿರಲಿಲ್ಲ ಅಂತ ಕೇಳ್ದಂತ. ನಿಮಗೆಲ್ಲ ಗೊತ್ತದೆ, ಇದು ಸುಮ್ಮನೆ ಚಟಾಕಿ. ಅವ್ರನ್ನಂತ, ಅಲ್ಲೋ ತಮ್ಮ ನಿನಗೇನು ಗೊತ್ತದ, ನಾ ಎಲ್ಲರಿಗೂ ಏನೇನು ಕೊಡಬೇಕು, ಅಂಗೈದಾಗ ಸಹಿತ ಎಲ್ಲ ಕೊಟ್ಟಿದ್ದ, ಮತ್ತು ನಮ್ಮ ಅಂಗೈದಾಗ ಇಲ್ಲಲ್ಲ ಅಂದ್ರೆ ಅವ್ರು ಹೇಳಿದ್ರಂತ, ಅವ್ರಿಗೆ ನೋಡಿ ಇವರು ಕಸಿಸಿ ಪಟ್ಕೊಂಡು ಈ ಇರ್ತದಲ್ಲ, ನಿಂದು ಹಂಗಾಗಲಿ, ನಿಂದು ಹಿಂಗಾಗಲಿ, ಅದು ಆಗಲಿ ಇದು ಆಗಲಿ ಅಂತ ಹಿಂಗೆ ವರ್ಷದಿಂದ ಏನಾಗ್ತೀರಿ, ಕೈ ಒರೆದ್ರೆ ಮಣ್ಣು ಬರ್ತದೆ. ಅವ್ರೇನು ಹೇಳ್ತಾರೆ, ಹಿಂಗೆ ಅಂಗೈ ವರ್ಷದಿಂದ ಒಂದು ಸಲ ಒರೆದ್ರೆ ಹಾಗೆ ಇರ್ತಿತ್ತು. ದಿನ ಬೆಳಗಾದ್ರೆ ಅವ್ರದ್ದು ಹಂಗಾಗಲಿ, ಇವ್ರದ್ದು ಹಿಂಗಾಗಲಿ, ಅದು ಹತ್ತಾಗಲಿ ಇತ್ತಾಗಲಿ ಎಂಬ ಕಡೆಯಿಂದ ಅವ್ರು ಕೈದು ಹೋದು. ಅವ್ರು ಇವ್ರಿಗೆ ನೋಡಿ ಅವ್ರು ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ರು, ಅವ್ರು ಹೋದು. ಅವ್ರಿಬ್ಬರು ಹೋಗಲಿ ಗುರುಗಳೇ, ಪರಮಾತ್ಮನೇ, ಇಲ್ಲಿಂದ ಎಲ್ಲರದ್ದು ಯಾಕೆ ಹೋಗ್ಯದ? ಅವ್ರು ಹಂಗೆ ಮಾಡೋದು ನೋಡಿ, ಇವ್ರು ಹಿಂಗೆ ಇವರು ಮಾಡೋದು ನೋಡಿ, ನಿಮ್ದೆಲ್ಲ ಹಿಂಗೆ ಸತ್ಯನಾಶ ಆಗಲ್ಲ ಅಂತೇಳಿ ಉಳಿದು ಎಲ್ಲರದ್ದು ಹೋಗ್ಯದ ಅಂತ ಹೇಳ್ದ ಅಂತ. ನಿಮಗೆ ತಿಳಿತೋ ಇಲ್ಲೋ? ಮತ್ತೊಬ್ರದ್ದು ಹಾಳಾಗಲಿ ಅಂತ ಹಿಂಗೆ ಒರೆಸೋದಲ್ಲ, ನಾನು ಚಲೋ ಆಗಲಿ ಅಂತ ಮಾಡೋದಲ್ಲ. ನಾನು ಮಲ್ಕೊಳ್ಳುವಾಗ ಒಂದು ಪ್ರಾರ್ಥನೆ ಮಾಡಿ ಮಕ್ಕೋಬೇಕು, ಪರಮಾತ್ಮ ನನಗೂ ನನ್ನ ಕುಟುಂಬಕ್ಕೂ ಚಂದಿಡು, ನನ್ನ ಪರಿಸರ ಚಂದಿಡು, ನನ್ನ ಸಮಾಜ ಚಂದಿಡು, ಸಮಾಜ ಚಂದಿತ್ತಂದ್ರೆ ನಾನು ಚಂದಿರ್ತೀನಿ ಅಂತ ಪ್ರಾರ್ಥನೆ ಮಾಡಿ ಮಲ್ಕೊಳ್ಬೇಕು. ಅದು ಭಾವನಾತ್ಮಕ ಬದುಕು, ಅದು ಶರಣರ ಬದುಕು. ಅದು ಶರಣರ ಸತ್ಸಂಗದಿಂದ ಅಲ್ಲದೆ ಮತ್ತೊಂದಿಂದ ಬರೋಂಗಿಲ್ಲ ಅದು. ಅದಕ್ಕೆ ನೀವು ಏನು ಓದಿದ್ರು ಏನು ಹಾಡಿದ್ರೆ ಏನು ಮಾಡಿದ್ರೆ ಏನು, ನಮ್ಮ ಕೂಡಲ ಸಂಗನ ಶರಣರ ಮನಕ್ಕೆ ಮುಟ್ಟದನಕ್ಕರ, ಮನ ಮುಟ್ಟಂಗಿರಬೇಕದು ಅಂತ. ನಾವು ಮಾಡುವ ಕಾರ್ಯಗಳು ಮನಸ್ಸಿಗೆ ತಾಟಂಗಿರಬೇಕು, ಮನಸ್ಸು ಹೌದು ಅನ್ನಬೇಕು. ಹೌದು ಅಂದಾಗ ಅದರ ವಿಚಾರಗಳು ತನ್ನಿಂದ ತಾನೇ
ಫಲಪ್ರದವಾಗ್ತಾವ ಅಂತ ಹೇಳ್ತಾರೆ. ನೋಡ್ರಿ, ಮೋಹ, ಮದ, ಮಾತ್ಸರ್ಯ, ಲೋಭ ಈ ಎಲ್ಲವೂ ವಾಸನೆಗೆ ಆವಾಸ ಸ್ಥಾನವೇ ಮನಸ್ಸು. ಈ ಮೋಹ ಏನದಲ್ಲ, ಮೋಹ ಇದು ಎಲ್ಲ ಏನದಲ್ಲ, ಇದ್ರ ವಾಸಸ್ಥಾನ ಅಂದ್ರೆ ಮನಸ್ಸು. ಇದೇ ಯಾರ ವಶದಲ್ಲಿ ಇಂದ್ರಿಯಾದ ಕಡಿವಾಣ ಪರಿಪೂರ್ಣನೇ ವ್ಯಕ್ತಿ ಅಂತ ಕೇಳ್ತಾರೆ. ಬಸವಣ್ಣ ಹೇಳಲ್ಲ, ಎನ್ನ ಚಿತ್ತವು ಅತ್ತಿಯ ಹಣ್ಣು, ವಿಚಾರಿಸಿದಳೇನು ಹುರುಳಿಲ್ಲವಯ್ಯ. ನನ್ನ ಚಿತ್ತ, ನನ್ನ ಆಲೋಚನೆಗಳು ಹೆಂಗದ ಅಂದ್ರೆ ಅತ್ತಿ ಹಣ್ಣು ನೋಡಿರಲ್ರಿ, ನೋಡಿ ಅತ್ತಿ ಹಣ್ಣು ಅಂದ್ರೆ ಇಬ್ಬರಿಗೆ ಅಣ್ಣ ತಮ್ಮ ಇರ್ತಾರೆ. ಇಬ್ಬರು ಅಣ್ಣ ತಮ್ಮ ಇದ್ದಾಗ ಅಣ್ಣನ ಹೆಂಡತಿ ಕೆಂಚಾಗಿರ್ತಾಳೆ, ತಮ್ಮನ ಹೆಂಡತಿ ಕರ್ರಾಗಿರ್ತಾಳೆ. ನಿಮಗೆಲ್ಲ ಗೊತ್ತದ, ಹಾಡ್ತೀರಿ. ಆಗ ಅವ ಏನು ಮಾಡ್ತಾನೆ ಅಂದ್ರೆ, ಅವ ಅಣ್ಣಿದ್ದವ ತಮ್ಮ ನೋಡಿದೆ ನಾನು ಹೆಂಡತಿ ಹೆಂಡತಿಗಳ ಅಂತ ಹಿಂಗೆ ಕಾಲರ್ ಹಾರಿಸೋವ. ಅವ ತಮ್ಮ ತಲೆ ತೆಗ್ಸೋ. ಅದು ಅವ್ರಿಬ್ಬರದಾಗ ಮನಸ್ತಾಪಗಳು ಬರ್ಲಿಕ್ಕೆ ಆರಂಭ ಮಾಡಿದ್ವು. ಇವಾಗ ಕುಗ್ಲತ್ತ ತಮ್ಮಿದ್ದವು, ನಮ್ಮ ಅಣ್ಣನ ಹೆಂಡತಿ ಚಂದಳ, ನನ್ನ ಹೆಂಡತಿ ಕರ್ರಗಳ ಅಂತ ಹೇಳತ್ತ. ಅದು ತಾಯಿ ಭಾಳ ದಿನದಿಂದ ಗಮನಿಸ್ಲತ್ತಿಳೋದು, ಅವರಿಬ್ಬರು ಒಡನ ಇದು ಅವು ಮಾಡ್ಕೊಳ್ಳೋದು ಅಂದ್ಕೊಳ್ಳೋದು. ಆಗ ತಾಯಿ ಮಕ್ಕಳಿಗೆ ಇಬ್ಬರಿಗೆ ಕರೀತಾರೆ. ಇಬ್ಬರಿಗೆ ಕರೆತ ಒಂದು ಮಾತನ್ನು ಹೇಳ್ತಾಳೆ. ತಾಯಿ ಹೇಳ್ತಾಳ, ತಾಯಿ ಹೆಂಗೆ ನಮ್ಮ ಬದುಕಿಗೆ ದಾರಿದೀಪ ಆಗ್ತಾರ ಅನ್ನೋದು. ಕೆಂಪು ಹೆಂಡತಿ ಎಂದು ಬಿಗುಮಾನ ಪಡಬೇಡ, ಕೆಂಪು ಹೆಂಡತಿ ಎಂದು ಬಿಗುಮಾನ ಪಡಬೇಡ, ಅತ್ತಿಯ ಹಣ್ಣು ಬೆಲಕೆಂಪು ನನಕಂದ, ಬಿಚ್ಚಿ ನೋಡಿದರ ಹುಳ ಭಾಳ. ತಾಯಿ ಹೇಳಿದ್ರು, ಮಗ ನಾ ಭಾಳ ದಿವಸ ಹಿಡ್ಕೊಂಡು ಗಮನಿಸ್ಲತ್ತೀನಿ, ನೀ ಹಿಂಗೆ ಕಾಲರ್ ಹಾರಿಸೋದು ನೋಡತ್ತೀನಿ. ಅದ್ರ ಒಂದು ಮನೆಯೊಳಗೆ ಅತ್ತಿ ಹಣ್ಣು ಮತ್ತೆಲ್ಲರೂ ಹಿಂಗೆ ಇರಬೇಕು ಅಂತಲ್ಲ, ನೀ ಹಂಗೆ ಹಂಗ್ಸೋದು ಬಿಡಬೇಕು ಅಂತ ನಿನ್ನ ಬುದ್ಧಿ ಮಾತು ಹೇಳತ್ತೀನಿ ಮಗ ಅಂತ ಹೇಳ್ತಾಳೆ. ಇನ್ನು ಇವನಿಗಿನ್ನ ಸಮಾಧಾನ ಆಗಲಿಲ್ಲ ತಮ್ಮಿದ್ದವನಿಗೆ. ಹಂಗಾದ್ರೆ ನನ್ನ ಹೆಂಡತಿ ಕರ್ರಿಗಳ ಅದಕ್ಕೇನು ಅಂತ ಕೇಳ್ದೆ. ಇವಾಗ ನೆರಳೆಯ ಹಣ್ಣು ಬಲಕಪ್ಪು ನನಕಂದ, ನೆರಳೆಯ ಹಣ್ಣು ಬಲಕಪ್ಪು ನನಕಂದ, ತಿಂದು ನೋಡಿದರೆ ರುಚಿ ಭಾಳ ಅಂತ ಹೇಳಿದ್ರು. ಇದು ಒಂದು ಸಂಸಾರ ನೌಕೆಯನ್ನು ಸಮಾನವಾಗಿ ತಗೊಂಡು ಹೋಗುವಂಥ ಎದೆಗಾರಿಕೆ. ಮನಸ್ಸಿನಲ್ಲಿರುವಂಥ ಹೊಯ್ದಾಟವನ್ನು ತಣ್ಣಗೆ ಮಾಡುವಂಥ ಕೆಲಸ ಇದು. ಅದು ಯಾರು ಮಾಡ್ಬೇಕು ರೀ? ಮನೆಯಾಗ ಹಿರಿಯರು ಮಾಡಬೇಕು. ಸ್ವಜ್ಞರು ಬಂದ್ರೆ ಭೀ ಇನ್ನು ಮನೆ ಕೀಲಿಗಳು ಇಲ್ಲೇ ಟಂಕಿ ಸಿಗಿಸ್ಕೊಂಡು ಓಡಾಡಿದ್ರೆ ಹೇಳಕ್ಕೆ ಬರ್ತದೆ, ಕೂಡಾಕ ಬರ್ತದೆ, ನಿಂದ್ರಲಾಕ ಬರ್ತದೆ, ಅವ್ರದವ್ರು ಮಾಡ್ಕೊತಾವ. ಅದು ಮಾಡಿ ಮಗ ಅನ್ಬೇಕು. ಬ್ಯಾಳಿ ಎಷ್ಟು ತಗೊಳ್ರಿ ಎತ್ತಿ ಅಂತ ನಿಂಬಲ್ಲಿ ಬರಬೇಡದು. ಈಗ ತಗೊಂಬಗ ಮಾಡಕ್ಕೆ ನೀನೇ ಮನೆ ಹಿರೇಕಿ ಅಂದ್ರೆ ಕುಣ್ಕುಣ್ದು ಮಾಡ್ತಾವ್ರು ಸ್ವಜ್ಞರು. ಸ್ವಜ್ಞರು ಕುಣ್ಕುಣ್ದು ಮಾಡ್ತಾವಂತಂದ್ರೆ ಆ ಕೀಲಿ ತೊಗೊಂಡು ಹತ್ತಿನಿ ಅಲ್ಲಿ ಪರಕನೆ ಕೂಡಬೇಡ, ಹೊರಗೆ ಕಟ್ಟಿ ಮೇಲೆ ಕೂಡಂತ ಅಂಬೋದು ಅಲ್ಲ. ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಪಡೆಯುವಂಥ ಮನಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಇಟ್ಕೊಳ್ಬೇಕು ಅಂತ, ಬೇರೆದೇನೂ ಅಲ್ಲ. ಅದಕ್ಕೆ ಮನವೇ ಸರ್ಪ ತನುವೇ ಹೇಳಿಗೆ ಅಂತ ಹೇಳ್ತಾರೆ. ಮುಂದೆ ಭಾಳ ಚಂದ ಹೇಳ್ತಾರೆ, ಸುಖವೊಂದು ಹನಿಗಾಗಿ ಮನಸ್ಸು ಮರುಗುವುದೇಕೆ, ಒಂದು ಕ್ಷಣದ ಸುಖಕ್ಕಾಗಿ ಮನಸ್ಸು ಮರಗ್ತದೆ, ಮರಗಬಾರ್ದು. ಯಾರ ಮನಸ್ಸು ಭಾಳ ಚಂದ, ನಾವು ಮನಸ್ಸಂದ್ರೆ ಗೊತ್ತಾಗ್ಲತ್ತದಲ್ಲ, ನಮ್ಮ ಮನಸ್ಸು ಹ್ಯಾಂಗೆ ಇಟ್ಕೊಳ್ಬೇಕು ಅಂದ್ರೆ ನನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಓಟೆ, ಬೇರೆದೇನೂ ಅಲ್ಲ. ನನ್ನ ಹತೋಟಿಯಲ್ಲಿ ಈಗ ಏನಾರ ಅಂದರು ಅಂದ್ರೆ ಏನು ಅನ್ಬೇಕು, ಅಲ್ಲಿ ತಗೋ ತಿಳಿಯೋದಕ್ಕಂತ ತಿಳಿದ್ರೆ ಅದಕ್ಕೆ ಅವ್ರು ಏನಂತಿದ್ದು ಈಟ್ ಅಂದೇವು ಅಂದ್ರೆ ಮನಸ್ಸು ಹಗುರಾಯ್ತು. ನಾವು ಹಂಗೆ ಅಂಬಂಗಿಲ್ಲ. ಹಾಂ ನನಗೆ ಹೆಂಗೆ ಅಂದವ್ರು, ನಾ ಏನು ತಿಂದಿನ ಉಂಡಿನ ಮಾಡಿನ ಮಟ್ಟಿನ ತಗೋರಪ್ಪ. ಇಲ್ದು ಬಿ ಪಿ ತರಿಸ್ಕೊತೀವಿ, ಇಲ್ದು ಶುಗರ್ ತರಿಸ್ಕೊತೀವಿ, ಇಲ್ಲ ಅಸ್ತಮಾ ತರಿಸ್ಕೊತೀವಿ. ನೋಡ್ರಿ, ಒಬ್ಬ ರೈತ, ಅವ್ನಿಗೆ 6 ಜನ ಹೆಣ್ಮಕ್ಳೆ. ಅವ್ನಿಗೆ 6 ಜನ ಹೆಣ್ಮಕ್ಳಿದ್ರೆ ಮದುವೆ ಮಾಡೋದೇನೆ ದೊಡ್ಡ ಸಮಸ್ಯೆ ಆಗಿತ್ತು. ನಾ ಹೆಂಗೆ ಮದುವೆ ಮಾಡಬೇಕು, ಹೆಂಗೆ ಮದುವೆ ಮಾಡ್ಕೋಬೇಕು ಅಂತ ಭಾಳ ವಿಚಾರದಾಗಿದ್ದ ಏನು ಮಾಡ್ತಾನೆ ಅಂದ್ರೆ ಅವ ಒಂದು ಸಲ ಅದೇ ಆಲೋಚನೆ ಮಾಡ್ತಾನೆ. ಆಲೋಚನೆದಾಗ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಒಯ್ದು ದವಾಖಾನೆ ಹಾಕ್ತಾರೆ. ಅಲ್ಲಿ ಅವ ದವಾಖಾನೆಯಾಗ ಹೋಗಿ ಅಡ್ಮಿಟ್ ಆಯ್ತಾನೆ. ಆಗಿನ ಒಂದು 2-3 ದಿನಕ್ಕೆ ಅವ ಯಾಗೋ ಒಂದು ಸಲ ಆಗೆಲ್ಲ ಕರ್ನಾಟಕ ಲಾಟ್ರಿ ಅಂತೆಲ್ಲ ಇದ್ದವಲ್ಲ, ಒಂದು ಲಾಟ್ರಿ ಟಿಕೆಟ್ ಹತ್ತದ ಅವನಿಗೆ. ಅದು ಒಂದು 10 ಲಕ್ಷ ರೂಪಾಯಿ ಬರ್ತದೆ ಅವನಿಗೆ. ಈಗ ಆಕಿ ಹೆಂಡತಿ ಹೇಳ್ತಾಳೆ ಡಾಕ್ಟ್ರಿಗೆ, ಹೇಳ್ದಂದ್ರೆ ಮತ್ತೆ ಗೊಟ್ಟಕ್ಕಂದ ಅಂದ್ರೆ ಗಂಡ ಅವ್ನಿಗೆ ಹಾರ್ಟ್ ಪೇಷಂಟನ ಅವ್ನು ಹೆಂಗೆ ಹೇಳಬೇಕು ಅಂದ್ರೆ ಸಮಾಧಾನವಾಗಿ ಹೇಳಬೇಕು. ಅದಕ್ಕೆ ಆ ಡಾಕ್ಟ್ರಿಗೆ ಹೇಳ್ತಾಳೆ, ಹಿಂಗೆ ಆಗ್ಯದ್ರಿ,
ನಾ 10 ಲಕ್ಷ ರೂಪಾಯಿ ಅವ್ರಿಗೆ ಹತ್ಯದ, ಮತ್ತು ನೀವು ಸಮಾಧಾನವಾಗಿ ನನ್ನ ಗಂಡ ಡಿಸ್ಚಾರ್ಜ್ ಆಗಿ ಬರೋ ತನಕ ನೀವೇ ಹೇಳಿರಿ ಸರ್, ನಾ ಹೇಳಿದ್ರೆ ಮತ್ತು ನನ್ನ ಗಂಡ ಎಲ್ಲೋ ಮತ್ತು ಭಾಳ ಖುಷಿಯಾಗಿ ಏನಾರ ಮಾಡ್ಕೊಂಡವರು ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳ್ತಾನೆ. ಅವ ಯಾಕಪ್ಪ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡಿದ್ದಿ, ಯಾಕೆ ಹಾರ್ಟ್ ಎಲ್ಲ ಆಯಿತು ಹಂಗೆ ಹಿಂಗೆ ಅಂದ್ರೆ, ಏನು ಮಾಡೋದು ಸರ್, ನನಗೆ 6 ಜನ ಮಕ್ಕಳರ, ನನ್ನ ಕೈ ಮೇಲೆ ಬದುಕಬೇಕು, ದೊಡ್ಡದಾಗಿ ಬೆಳೆದು ಕುಂತಾರ, ಮದುವೆ ಮಾಡಬೇಕಾಗ್ಯದ, ಮದುವೆ ಮಾಡಬೇಕಾದ್ರೆ ಎಲ್ಲೂ ಏನೂ ಸಿಗ್ತಾ ಇಲ್ಲ ಅಂತ ಹಿಂಗೆಲ್ಲ ಹೇಳ್ತಾನೆ ಅವನು. ಅದು ನಿನಗೆ 1 ಲಕ್ಷ ರೂಪಾಯಿ ನಿನಗೆ ಎಲ್ಲಾರ ಸಿಕ್ಕರೆ ಏನು ಮಾಡ್ತೀವಿ ಅಂತ ಕೇಳ್ತಾನೆ. ಒಬ್ಬ ಮಗಳು ಲಗ್ನ ಮಾಡ್ತಾರೆ ಅಂತಾನೆ. 2 ಲಕ್ಷ ಸಿಕ್ಕರೆ ಏನು ಮಾಡ್ತಿ, ಇಬ್ಬರದ್ದು ಮಾಡ್ತಾವ ಸರ್, ನಮಗೆಲ್ಲ ಸಿಗ್ತಾವ, ಇದು ಮಾಡ್ತಿಂಬ ಜೀವಕ್ಕೆ ಅಂದವ. ಅಮ್ಮಣ್ಣ ಒಂದು 5 ಲಕ್ಷ ಸಿಕ್ಕರೆ ಏನು ಮಾಡ್ತೀಯಪ್ಪ ಅಂತ ಕೇಳ್ದ. 5 ಲಕ್ಷ ಸಿಕ್ಕರೆ 5 ಮಕ್ಕಳು ಮದುವೆ ಮಾಡ್ತಾರೆ ಒಂದೇ ಹಂದ್ರದಾಗ ಅಂತ ಹೇಳ್ದವ. ಒಂದು ವೇಳೆ 10 ಲಕ್ಷ ಸಿಕ್ಕರೆ ಏನು ಮಾಡ್ತೀನಿ ನೀನು ಅಂತ ಕೇಳ್ದ. ಅದ್ರೊಳಗೆ 2 ಲಕ್ಷ ನಿಮಗೆ ಕೊಡ್ತಾರೆ ಡಾಕ್ಟರ್ ಸಾಬ್ರಿ ಅಂದವ. ಅವು 2 ಲಕ್ಷ ಕೊಡ್ತಾ ಅಂತ ಡಾಕ್ಟ್ರಿಗೆ ಹೇಳೋಣ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋದ ನೋಡ್ರಿ. ಅವ ಸಾಯ್ಲಿಲ್ಲ, ಹೇಳ ತಕ್ಷಣ ಇವ ಸತ್ತ. ಯಾರು? ಡಾಕ್ಟ್ರ ಸತ್ತ. ಆಸೆ ಪಾಶದೊಳಗೆ ನಾವು ಬಿದ್ದೀವಂದ್ರೆ ಇದು ಒಳ್ಳೆಯದು ಅಲ್ಲ ಅಂತ ಇದು ಹೇಳೋದು. ಆಯ್ತಪ್ಪ, ದೈವ ಇಚ್ಛೆ, ಅವನವರ ಡಾಕ್ಟ್ರ್ ಇದ್ದ, ನೀನು ಮಕ್ಕಳನ್ನ ಮದುವೆ ಮಾಡಿ ಆರಾಮಾಗಿರು ಅಂತಂದ್ರೆ ಅವು ಬದುಕ್ತಿದ್ದ. ಹೊಂಟದಂತ ತಿಳ್ಕೊಂಡು ಹಪಪಿ ಮಾಡೋಕೆ ಹೋದ, 2 ಲಕ್ಷ ಕನಸ್ಕಂಡ ಜಾಗದ ಮೇಲೆ ಔಟ್ ಆದ. ನಮ್ಮ ಜೀವನ ಹೆಂಗಾಗ್ಯದ್ರಿ ಅಂದ್ರೆ, ಯಾವುದರ ಬರ್ತದೆ ಅಂಬೋದ್ರಾಗೆ ಹಗಲು ಕನಸು ಕಾಣತ್ತೀವಿ, ನೈಜ ಕನಸು ಕಾಣೋದು ಯಾವಾಗ? ಬದುಕಿನ ಸಾರ್ಥಕತೆ ಪಡೆಯೋದು ಯಾವಾಗ? ಜೀವನ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಬದುಕೋದು ಯಾವಾಗ? ದಾಂಪತ್ಯದೊಳಗೆ ಪ್ರೀತಿ ಇರಬೇಕು, ಸಹನೆ ಇರಬೇಕು, ಮಮತೆ ಇರಬೇಕು, ವಾತ್ಸಲ್ಯ ಇರಬೇಕು ಅಂತ ಹೇಳ್ತೀವಿ. ಅದು ಇದ್ದಾಗೆ ದಾಂಪತ್ಯ, ಅದು ಇದ್ದಾಗೆ ಮನೆ, ಅದು ಇದ್ದಾಗೆ ಕುಟುಂಬ, ಅದು ಇದ್ದಾಗೆ ಪರಿಸರ ಇರ್ತದೆ. ಅದಕ್ಕೆ ಹೇಳ್ತಾರೆ, ಈ ಮನುಷ್ಯ ಸಂಬಂಧ ಮನದ ಗೋಳಿನ ಮೂಟೆ. ಮನುಷ್ಯ ಸಂಬಂಧಗಳು ಏನವಲ್ಲ ಸಂಬಂಧಗ, ನಾವು ಮಾನವ ಸಂಘಜೀವಿ ಅಂತ ಹೇಳ್ತಾನೆ ಅರಿಸ್ಟಾಟಲ್ ಹೇಳ್ತಾನೆ. ನಾವು ಸಂಘಜೀವಿದಾಗೆ ಇರಬೇಕು. ಇಲ್ಲ ನಾವು ಸಂಘ ಬಿಟ್ಟು ಇರ್ತೀವಿ ಅಂದರೆ ಅವು ಪರಮಾತ್ಮನೇ ಇರಬೇಕು, ಇದು ಭೂತರೇ ಇರಬೇಕು ಅಂತ ಹೇಳ್ತಾರೆ ಒಬ್ಬರು. ಸಂಘಜೀವಿನೇ ಇರಬೇಕು. ನಾವು ಲೋಕದೊಳಗೆ ಇರ್ದು ಇಲ್ಲದಂತೆ ಇರಬೇಕು. ಅದಕ್ಕೆ ಈ ಸಂಘದೊಳಗೆ ಇರುವಂಥ ಸಂದರ್ಭದೊಳಗೆ ಬಿಡಿಸಲಾಗದ 100 ಗಂಟಿನೊಳಗೆ ಗಂಟು ಯಾವ ಬೇರಿನ ಜೊತೆಗೆ ಏನೆಲ್ಲ ಹೆಣೆದಿದೆಯೋ ಮಾನವ ಅಂತ ಕೇಳ್ತಾರೆ. ನಾವು ಸಂಬಂಧಗಳು ನೋಡ್ರಿ, ನಾವು ಆಡ್ತೀವಿ, ಮಜ್ಜಿಗೆ ಪೂರ್ತಿಯಾಗಿ ಅಲ್ಲಿ ಕೂಡೋದು ಬೇಡ, ಮತ್ತೊಂದು ಕಡೆಯಿಂದ ಕೂಡೋದು ಬೇಡ. ಭಾವನಾತ್ಮಕವಾಗಿ ಅಲ್ಲಿ ಕುಂತು ನಾವು ಮಾತಾಡಿದಾಗ ಹೆಂಗಾಗಬೇಕು ಅಂತಂದ್ರೆ, ಅಲ್ಲಿ ವಿಚಾರಗಳು ಹಂಚ್ಕೊಂಡಾಗ, ಆಲೋಚನೆಗಳು ಹಂಚ್ಕೊಂಡಾಗ ಮತ್ತೊಬ್ಬರ ಮನಸ್ಸು ಹಗುರ ಆಗಂಗಿದ್ರೆ ನಾವು ಮಾತಾಡ್ರಿ. ಮತ್ತೊಬ್ಬರು ಮನಸ್ಸು ಘಾಸಿ ಮಾಡಿ ನಾ ಆಚೆಗೆ ಹೋಗಿ ಕುಲ್ ನಗೋದಲ್ಲ, ವಿಕೃತ ಮನಸ್ಸಾಗ್ತದೆ, ಭಾವ ವಿಚಲಿತವಾಗಿರುವಂಥ ಮನಸ್ಸಾಗ್ತದೆ, ಸಾಮರಸ್ಯ ಇಲ್ಲದ ಮನಸ್ಸಾಗ್ತದೆ. ಅದಕ್ಕೆ ಹೇಳ್ತಾರೆ, ಮಿತ ಭಾಷೆ ನೀನಾಗು, ಆಗ ಹಣೆ ಹಗೆತನವಿಲ್ಲ. ಮಿತ ಭಾಷೆ ನೀನಾಗು, ಹಗೆತನ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಊಟಕ್ಕೆ ಬರ್ರಿ, ಊಟಕ್ಕೆ ಬರ್ತಾರೆ. ನಾವೇನು ಮಾಡ್ತೀವಿ? ಅಡುಗೆ ಮಾಡ್ಕೊಂಡು ಕುಂತು ಗಂಟೆ ಆಯ್ತು, ತಣ್ಣಗಾಯ್ತು, ಒಬ್ಬರು ಅಚ್ಚಕ್ಕಿಂತ ಇಚ್ಚಕ್ಕೆ ಬರಲ್ರಿ, ಅದೇನು ಮಾಡತ್ರಿ ಏನು, ನಾವು ಹಬ್ಬಕ್ಕಿನೇ ದುಡಿಬೇಕು ಬರ್ರಿ ಅಂತಾರೆ. ಹೆಂಗೂ ಉಳ್ಳಾಕಿ ಕರಿಲತ್ತೀರಿ, ಸಹಜವಾಗಿ ಊಟದ ಟೈಮ್ ಆಗ್ಯದ ಬರ್ರಿ ಅಂದ್ರೆ ಮಾತಿಗೆ ಮುಗೀತು. ನಾ ಕಮ್ಮನಗರಕ್ಕೆ ಹೋಗ್ಬೇಕ್ರಿ ಅಂದ್ರೆ ಹಿಂಗೆ ಸುತ್ತ ಹಂಗೆ ಬಾ ಅಂಬೋದಲ್ಲ, ಸೀದಾ ಸಂತಪುರದಿಂದ ಸಂಗಮಕ್ಕೆ ಬಾಪ್ಪ, ಸಂಗಮದಿಂದ ಸೀದಾ ಒಂದೇ ರೋಡ್ ಹೊಡಿ ಕಮ್ಮನಗರ ಬರ್ತದ್ರೆ ಮುಗ್ದೇ ಹೋಯ್ತು ಮಾತದು. ನೀವು ಹಿಂಗೆ ಬರ್ರಿ, ಅಲ್ಲಿ ಇದು ಹತ್ತದು, ನಾಗೂರು ಹತ್ತದು, ಇದು ಹತ್ತದು, ಅದು ಹತ್ತದು, ಯಾಕೆ? ಅದೆಲ್ಲ ಬೇಡ. ಮನಸ್ಸುಗಳು ಹಿಂಗೆ ಹಾಳಾಗ್ಲತ್ತವ್ರಿ. ಅದಕ್ಕೆ ಹೇಳ್ತಾರೆ, ಮಿತ ಭಾಷೆ ನೀನಾಗು, ಆಗ ಹಗೆತನವಿಲ್ಲ, ಮನಸ್ತಾಪಗಳಿಲ್ಲ. ಯಾವಾಗ? ಸೌಜನ್ಯದಿಂದ ಮಾತಾಡುವಾಗ. ಮುಂದುವರೆದು ಹೇಳ್ತಾರೆ, ಮೌನದಲ್ಲಿ ಸಂಚರಿಸು ಏಕಾಂತದಲ್ಲಿ. ಮೌನಿಯಾಗಿರ್ಬೇಕು. ನಾವು ಮನೆಯಾಗ ಕುಂತಾಗ ಒಂದು ಕ್ಷಣ ಮೌನಿಯಾಗಿರಬೇಕು ಅಂತ ಹೇಳ್ತಾರೆ. ಏಕಾಂತ ತನ್ನಿಂದ ತಾನೇ ಬರ್ತದೆ. ಏಕಾಂತ ಬರೋದು ಅಂದ್ರೆ ಧ್ಯಾನ ಮಾಡುವಾಗ, ಪೂಜೆ ಮಾಡುವಾಗ.
ನಾವು ಎಲ್ಲಾರ ಸುಮ್ಮನೆ ಕುಂತಾಗ ಬಿ ಸಹಿತ ನಾವು ಫ್ರೀ ಇದ್ದೇವೆ ಅಂತಂದ್ರೆ ನಾವು ಮೊಬೈಲ್ ನೋಡ್ಕೋತ ಬಟ್ ಹುಡ್ಕೋತ ಕೂಡೋದಲ್ರಿ, ಶಾಂತ ರೀತಿಯಿಂದ. ಮತ್ತು ನಾವು ಎಷ್ಟು ನಿಧಾನವಾಗಿ ಉಸಿರಾಟ ತೆಗೆದುಕೋತೀವೋ ಅಷ್ಟು ಆಯುಷ್ಯ ನಮ್ಮದು ಗಟ್ಟಿ ಆಗ್ತದೆ, ಅಷ್ಟು ಮನಸ್ಸು ಫಲಪ್ರದವಾಗಿರ್ತದೆ. ನಾವು ಸುಮ್ಮನೆ ಹಪಪಿ ಮಾಡಿ ಉಸಿರು ತೆಕ್ಕೊಳ್ಳೋದಲ್ಲ, ಹಪಿ ಮಾಡಿ ಎಲ್ಲರೂ ಇದು ಮಾಡೋದಲ್ಲ. ನೆರವಾಗು ಕಷ್ಟದಲ್ಲಿ ಆಗ ಸಂಕಟವಿಲ್ಲ, ಮನಸ್ಸೇ ನೆಮ್ಮದಿಯ ಮೂಲ. ಕಷ್ಟದಲ್ಲಿ ನಾ ಹೇಳ್ದಾರೆ ಈಗ ಒಂದು ಉದಾಹರಣೆ ಕತ್ತಿ ಅಜ್ಜಿದು. ನಾವು ಯಾರಿಗೇನು ಮಾಡೋದು ಬೇಡ, ಕಷ್ಟದಾಗಿದ್ದಾಗ ಪ್ರೀತಿಯೊಂದು ನಲ್ಮೇಲೆ ಮಾತಾಡ್ಬೇಕು, ಅಜ್ಜಿ ನೀ ಸಮಾಧಾನ ಮಾಡ್ಕೊ, ನಾವು ಇದ್ದೀವಲ್ಲ ಅಂದ್ರೆ ಮುಗೀತು. ನೋಡ್ರಿ, ನಾವು ಎಲ್ಲರ ಈ ಪಂಚಮಿ ನಮ್ಮ ಹೆಂಡ್ರು ಊರಿಗೆ ಹೋಗ್ಯಾರ ಅಂತ ಇಟ್ಕೊರಿ. ಊರಿಗೆ ಹೋಗಿ ಬರ್ಲಾಕ ಒಂದು 15 ದಿನ ಆಯಿತು. 15 ದಿನ ಆದ್ರೆ ನಾವೇನಂತೀವಿ, ಏನೇ ನೀ ಮನೆಗಿಲ್ಲ, ಮನೆಯೆಲ್ಲ ಖಾಲಿನೇ ಕಾಣಿಸ್ಲತ್ತದ, ಮನೆಗೆ ಹೋದ್ರೆ ಬಣ ಬಣ ಅಂತ ಅಲತ್ತದ ಅಂತ ನಾವು ಅಂತೀವಿಲ್ರಿ, ಅಂತೀವಿ ಅಂತ ಇಟ್ಕೊಂಬರಿ. ನಾವು ನಮ್ಮ ಹೆಂಡತಿ 8 ದಿನ ಊರಿಗೆ ಹೋದ್ರೆ ನಮ್ಮ ಮನಸ್ಸು ಮನ್ಯಾಗ ಸಮಾಧಾನ ಇಲ್ಲ, ಮನಸ್ಸು ಬರಲು ಹೊಂಟದ, ಬಣ ಬಣ ಹುಡ್ಲತ್ತದ ಅಂತ ಹೇಳ್ತೀವಿ. ನಮ್ಮ ತಂದೆ ಕಳ್ಕೊಂಡು ನಮ್ಮವ್ವ ನಮಗಾಗಿ 20 ವರ್ಷ ಹಿಡಿದು ವಿಧವೆಯಾಗಿ ನಮಗಾಗಿ ಬದುಕ್ಲತ್ತಾಳೆ. ಆಕೆ ಯಾರು ಅದಾರ, ನಮಗೆ ಬಿಟ್ಟು ಯಾರು ಇರ್ತಾರ? ಯಾರೂ ಇರಂಗಿಲ್ಲ, ಗೊತ್ತಿರಲಿ. ಹೆಣ್ಣಿಗೆ ಆಧಾರ ಗಂಡೇ ಇರ್ತಾನೆ, ಗಂಡಿಗೆ ಆಧಾರ ಹೆಂಡತಿನೇ ಇರ್ತಾಳೆ. ಗಂಡು ಕಳ್ಕೊಂಡ್ರು ಸಹಿತ ಯಾವ ವಿಶ್ವಾಸದ ಮೇಲೆ ಆಕೆ ಬದುಕ್ತಾಳಂದ್ರೆ ನನ್ನ ಮಕ್ಕಳು ಹರ ಅಂತ ಎನ್ನುವಂಥ ವಿಶ್ವಾಸ ಮೇಲೆ ಬದುಕ್ತಾಳೆ. ಆ ಬದುಕಿನಾಗ ನಾವು ಮಾಡಬೇಕಾಗಿರುವಂಥದ್ದು ಏನೂ ಇಲ್ಲ. ಆಕೆ ನಮಗೆ ನೋಡಿ ಹೊತ್ತುಗಳಿತಾಳೆ, ನಮಗೆ ನೋಡಿ ಬದುಕ್ತಾಳೆ, ನಾವು ಮಾಡೋದನ್ನು ನೋಡಿ ಖುಷಿ ಪಡ್ತಾಳೆ. ಆ ಖುಷಿಯಲ್ಲಿ ನಾವು ಇಟ್ಟು ಸಹಭಾಗಿತ್ವ ಆಗಬೇಕು, ಬೇರೆ ಏನೂ ಅಲ್ಲ. ಅದೇ ಕಳ್ಕೊಳ್ತಾ ಇದ್ದೀವಿ, ಜೀವನ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದೀವಿ. ತಾಯಿಗೆ ನಾವು ಕಿಸಿ ಮಾಡೀವಂದ್ರೆ, ಆಕೆ ಏನೋ ಅಂದೀವಂದ್ರೆ, ಏನೋ ಆಡ್ದೀವಂದ್ರೆ, ನಾವು ನಮ್ಮ ತಾಯಿಗೆ ನಾವು ಬೈದೀವಂದ್ರೆ ನಮ್ಮ ಹೆಂಡ್ರು ಮುಲಾಜಿಲ್ಲದೆ ಹೊರಗೆ ಹಾಕ್ತಾರೆ, ಗೊತ್ತಿರಲಿ. ನಾನು ಊಟ ಮಾಡುವಾಗ ಯಾವಾಗ ಊಟ ಮಾಡ್ಯಾರ ಬಾ ಅನ್ಬೇಕು, ನಾ ಚಹಾ ಕುಡಿಯಾಗ ಅವು ಚಹಾ ಕೊಟ್ಟಿಲ್ಲ ಅಂತ ಕೇಳಬೇಕು. ಬಂದವರು ಹೆತ್ತವರು ಇವರಿಬ್ಬರು ನಮ್ಮ ನಯನ ಇದ್ದಂಗೆ. ಇವೆರಡು ಚಂದ ಇದ್ದು ಅಂದರೆ ಸಮಾಜ ಪ್ರಕೃತಿ ನಮಗೆ ಚಂದ ಕಾಣ್ತದೆ. ಅಂಥ ಮನಸ್ಥಿತಿ ನಮಗಿಲ್ಲ ಅಂದರೆ ನಮ್ಮ ಬದುಕು ಬರಡಾಗ್ತದೆ, ವ್ಯಸನಕ್ಕೆ ಹೋಗ್ತದೆ, ನಾವು ಇದ್ದು ಇಲ್ಲದ ಪರಿಸ್ಥಿತಿಯೊಳಗೆ ಬದುಕ್ತೇವೆ. ಅದಕ್ಕೆ ಹೆಂಗೆ ಹೇಳ್ತಾರೆ, ನೆರವಾಗು ಕಷ್ಟದಲ್ಲಿ ಆಗ ಸಂಕಟವಿಲ್ಲ, ಮುಪ್ಪು ವಯಸ್ಸಾದಾಗ ವಯಸ್ಸಾಗಿರ್ತದೆ, ಕೈ ಹಿಡಿದೇವ ನೀರು ಕುಡಿ, ಈಗ ಸ್ನಾನ ಮಾಡು, ಈಗ ಊಟ ಮಾಡು, ಈಗ ಪ್ರೀತಿಯಿಂದ 2 ಮಾತು ನಮ್ಮೂರಿಗೆ ನಾವು ಹೊರಗಿನ ಜಗತ್ತಿನ ಬಗ್ಗೆ ಹೇಳ್ತಾನೆ ಇಲ್ಲ. ಸಮಸ್ಯೆ ಆಗ್ತಾ ಇರೋದು ನಮ್ಮ ಮನೆಯೊಳಗೆ, ನಮ್ಮ ಮನಸ್ಸಿನೊಳಗೆ, ನಮ್ಮ ಭಾವದೊಳಗೆ. ಹೊರಗಿಂದ ಬಿಟ್ಟುಬಿಡರಿ. ನಾ ಒಂದು ಮೊದಲನೇ ದಿನನೇ ಹೇಳೀನಿ, ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ, ಬಲಕ್ಕೆ ನೋಳ್ಪರ್ ಕೆಲವು ಎಡಕ್ಕೆ ನೋಳ್ಪರ್ ಅಂತ ಹೇಳೀನಿ. ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳೋದು ಅಷ್ಟೇ, ಈ ಕಂಬಕ್ಕೋನ ಹಣಿ ಹೊಡೆಯೋದು ಅಷ್ಟೇ. ಮೊದಲು ನಾವು ಉದ್ಧಾರ ಆಗಬೇಕಾಗ್ಯದ, ನಮ್ಮ ಮನಸ್ಸು ಉದ್ಧಾರ ಮಾಡ್ಕೊಳ್ಬೇಕಾಗ್ಯದ, ನನ್ನ ಭಾವ ಉದ್ಧಾರ ಮಾಡ್ಕೊಳ್ಬೇಕಾಗ್ಯದ. ಅದಕ್ಕೆ ಇವೆಲ್ಲಕ್ಕೂ ಏನು ಅಂದರೆ ಮನಸ್ಸೇ ನೆಮ್ಮದಿಯ ಮೂಲ. ಮನಸ್ಸಿನೊಳಗೆ ನೆಮ್ಮದಿ ಬಂತು ಅಂದರೆ ಎಲ್ಲ ಸಮಸ್ಯೆಗಳಿಗೂ ಸಹಿತ ಪರಿಹಾರ ಸಿಗ್ತದೆ. ಪರಿಹಾರ ಸಿಗ್ತದೆ ಅಂದರೆ ಅದು ಹ್ಯಾಂಗೆ ಸಿಗ್ತದ ಅಂದರೆ ನಾಳೆ ಮುಗಿಸೋಣದು. ಇನ್ನು ಅದ ಆದರೂ ನಾಳೆ ಮುಗಿಸೋಣ. ಹ್ಯಾಂಗೆ ಸಿಗ್ತದೆ ಪರಿಹಾರ? ನಮ್ಮ ಮನಸ್ಸು ಚಂದ ಇಟ್ಕೊಳ್ಬೇಕು ಅಂದ್ರೆ ನಾವು ಏನೇನು ಮಾಡಬೇಕು, ಅದ್ರ ಸೂತ್ರಗಳೇನು ಅಂತ ತಿಳ್ಕೊಳ್ಬೇಕು ಅಂದ್ರೆ ನಾಳೆ ಸರಿಯಾಗಿ ನಾವೆಲ್ಲರೂ 6 ಗಂಟೆಗೆ ಈ ಮಂಟಪದೊಳಗೆ ಬರಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಸಣ್ಣಪ್ಪರಿಗೆ ಮಾತಾಡಿದ್ದೀನಿ, ನೀವು ಇಲ್ಲಿ ಪ್ರವಚನ ಮಾಡುವಾಗ ಜೋಳಿಗೆ ಹಾಕಿರಪ್ಪ, ನಮಗಿಲ್ಲಿ ಕಳಿಸ್ಕೊಟ್ಟಿರಿ, ನೀವು ಒಂದು ಸಲ ಬರ್ರಿ ಅಂತ ಹೇಳಿ. ಮತ್ತು ಜೋಳಿಗೆ ಅಂತಂದ್ರೆ ಮತ್ತೆ ಏನಾರ ಎದಕ್ಕರ ಚಂದಪಟ್ಟಿ ಅಂತಲ್ಲ, ನಮ್ಮಲ್ಲಿರುವಂಥ ನೀವೆಲ್ಲ ಮಾಡಿನವರೇ ಇದ್ದೀರಿ ಅಪ್ಪರು ಬಂದಾಗ. ದುರ್ಗುಣ, ದುರ್ವ್ಯಸನ, ದುರಾಚಾರ, ಚಿಂತನೆಗಳು ಏನು ಅವಲ್ಲ, ಅವೆಲ್ಲ ಜೋಳಿಗೆ ಹಾಕಬೇಕು ನಾವು. ಯಾಕಂದ್ರೆ ನಮ್ಮ ದೇಹ ಎಂಬ ಭಾಂಡವ ತಿಕ್ಕಬೇಕ್ರಿ ಅಂತ ಹೇಳ್ತಾರೆ. ನಾವು ವರ್ಷಕ್ಕೆ ದೇವ್ರ ಮುಂದೆ ಇಡೋ ತೆಮ್ಗೆ, ತಾಮ್ರ ತೆಮ್ಗೆ ಮೊದಲೆಲ್ಲ ಹುಂಚಕದಿಂದ ತಿಕ್ತೀವಿ ನಮ್ಮವು.
ನೀವೆಲ್ಲ ಹಿರುಗಳು ಹುಂಚಕದಿಂದ ತೆಗ್ತಿದ್ದೀರಿ. ಹಿಂದೆ ಸರಿ ಒಲೆ ಮುಂದಿನ ಬೂದಿ ತೊಗೊಂಡು ತೆಗ್ತಿದ್ದೀರಿ, ಆಗ ಚಂದ ಹೊಳಿತಿತ್ತು. ಈ ಪಿತಾಂಬರಿ ಬಂದದ, ಈ ಮಾಡರ್ನ್ ಬದುಕದ, ಆದರೂ ಅದು ಫಳ ಹೊಳಿತದೆ. ಆ ಫಳ ಹೊಳಿಬೇಕು ಅಂದರೆ ಅದು ದೇವ್ರ ಮುಂದೆ ಇಟ್ಟಿನ ತೆಮ್ಗಿನೇ ಫಳ ಹೊಳಿಲಿ ಅಂತ ನಾವು ಇಷ್ಟಪಡ್ತೀವಿ. ಅಂದರೆ ನಮ್ಮ ಮನಸ್ಸು ಫಳ ಹೊಳೆದ್ರೆ ನಾವೇಟು ಖುಷಿ ಪಡಬೇಕು. ಅದಕ್ಕೆ ಅಪ್ಪರಿಗೆ ಹೇಳಿನಿ, ದಯವಿಟ್ಟು ಒಂದು ಸಲ ನೀವು ಬರ್ರಿ ಅಂತ ಹೇಳೀನಿ. ನೀವು ಇಲ್ಲಿ ಸಂಘಟಕರು ತಾವು ಒಂದು ಸಲ ಮಾತಾಡಿ ಯಾವುದರ ಒಂದು ರವಿವಾರಪ್ಪ ಸಮಯ ತೊಗೊಂಡು ಬರಬೇಕು ಅಂತ ನೀವು ಅವ್ರಿಗೆ ಹೇಳಿದ್ರೆ ಒಳ್ಳೇದಾಗ್ತದೆ. ಯಾಕಂದ್ರೆ ನಾವು ಒಯ್ಯೋದೇನೂ ಇಲ್ಲ, ಪರಸ್ಪರ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಬದುಕೋದು, ಸಾಮರಸ್ಯದಿಂದ ಇರೋ ತನಕ ನಗನಗ್ತಾ ಬದುಕೋದು. ಈ ಬದುಕು ಚಂದಿತ್ತು ಅಂದರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ದಾಗ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣು ಶರಣಾರ್ಥಿ.